ಅಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಕಣ್ಗಳನ್ನು ಚೆನ್ನಾಗಿ ಹಿಂದಿನದ ಆರಾಧನೆಯ ಪ್ರಾರಂಭದ ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡಿಕೊಂಡು ಹೊರಾಯೋಣ. ಕರ್ತನನ್ನ ದೃಷ್ಟಿಸಿ ನೋಡುತ್ತಾ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಒಳ್ಳೆಯ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಪ್ರತಿದಿನವೂ ಪ್ರತಿಕ್ಷಣವೂ ನಮ್ಮನ್ನು ಕಾದು ಕಾಪಾಡಿ ಇದುವರೆಗೂ ನಡೆಸಿದ ನಮ್ಮ ಕರ್ತಾದಿ ಕರ್ತನೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಓ ನಮ್ಮ ರಾಜಾದಿರಾಜನೇ, ನೀನು ನಮ್ಮ ಸಂಡೆ ಇರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಯಾವಾಗಲೂ ನಮ್ಮನ್ನ ಜೊತೆಗಾರನಾಗಿದ್ದು ನೀ ಇದುವರೆಗೂ ನಮ್ಮನ್ನ ನಡೆಸುತ್ತಾ ಬಂದದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ದೇವರೇ, ಈ ದಿನ ಆಳುವ ಮುಖಾಂತರವಾಗಿ ನಿಂತನ ಮಹಿಮೆಯನ್ನು ದೇವರೇ ಅಪ್ಪ, ನೀನು ನಮ್ಮ ಮಧ್ಯದಲ್ಲಿದ್ದು ಪ್ರಾರ್ಥನೆ ಎಲ್ಲ ಆದಿಂದ ನೀನಿದ್ದು ನಡೆಸಪ್ಪ. ಯೇಸುವೆ, ನೀನಿಲ್ಲದರೆ ನಮಗೆಲ್ಲವೂ ಆಶೀರ್ವಾದವು ಅದ್ಭುತವೂ ಹಾಗೆ ನೀನು ನಡೆಸುವುದು ಎಂಬುದಾಗಿ ನಾವು ಬಿಡುವವರಾಗಿದ್ದೇವೆ. ನೀನಿದ್ದರೆ ಮಾತ್ರ ಎಲ್ಲವೂ ಆಶೀರ್ವಾದ ದೇವರೇ. ನೀನಿಲ್ಲದೆ ಇದ್ದರೆ ಕರ್ತನೆ ಯಾವುದೂ ಕೂಡ ಆಶೀರ್ವಾದ ಇರಲು ಸಾಧ್ಯವೇ ಇಲ್ಲ ದೇವರೇ. ಅಪ್ಪ ಕರ್ತನಾತ್ಮನೇ, ನೀ ನಮ್ಮ ಮಧ್ಯದಲ್ಲಿದ್ದು ನಮ್ಮನ್ನು ನಡೆಸುವ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದು ನೀನು ನಡೆಸಪ್ಪ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಎಲ್ಲ ನಾವು ಒಂದೇ ಮನಸ್ಸುಳ್ಳವರಾಗಿ ಈ ದಿನ ನಿಮ್ಮನ್ನು ಆರಾಧನೆ ಮಾಡುವಂತ ಆಶೀರ್ವದಿಸಿ ಮನಸ್ಸು ಒಂದು ಒಂದು ದಿನದೊಂದು ಎಲ್ಲ ಶಿಷ್ಯರು ಒಂದೇ ಮನಸ್ಸುಳ್ಳವರಾಗಿ ನಿನ್ನ ಆರಾಧನೆ ಮಾಡುವಾಗ ಅದ್ಭುತಗಳನ್ನು ನಡೆಸಿದ ಅದೇ ದೇವರ ಆತ್ಮನೆ ಈ ದಿನ ನೀನು ನಮ್ಮ ಮಧ್ಯದಲ್ಲಿದ್ದು ನೀನು ಅದ್ಭುತಗಳನ್ನು ನಡೆಸುವುದು ನಾವು ಬಿಡುವವರಾಗಿದ್ದೇವೆ ಕರ್ತನೆ. ಓ ದೇವರೇ, ನಾವು ನಿಮ್ಮನ್ನು ಆರಾಧನೆ ಮಾಡುವಂತ ನಾವು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಮುಖದಿಂದಲೂ ನಿಮ್ಮನ್ನೇ ನಾವು ಆರಾಧನೆ ಮಾಡುವಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸು ದೇವರ ಆಸನೆ. ನಮ್ಮೆಲ್ಲರೂ ಒಂದೇ ಮನಸ್ಸನ್ನ ನೀನು ತಾನೇ ಸೃಷ್ಟಿಪಡಿಸಿ ನಡೆಸಪ್ಪ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನಾತ್ಮನೇ. ನಿನಗೆ ಮಹಿಮೆ ಉಂಟಾಗಲಿ ದೇವರೇ. ಅಪ್ಪ ದೇವರೇ, ದಿನದ ಆರಾಧನೆ ಎಲ್ಲವೂ ನಿಮ್ಮನ್ನು ಆಶೀರ್ವದಿಸಿ ನೀನು ಆರಾಧನೆ ಮಾಡುವಂತ ನಮ್ಮ ಆರಾಧನೆ ದೇವರೇ ದುಃಖಾದೇವಿ ನಿನ್ನ ಸನ್ನಿಧಾನಕ್ಕೆ ಮುಟ್ಟುವಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸು ದೇವರೇ. ಕರ್ತನೇ, ಎಲ್ಲ ಆಶೀರ್ವದಿಸು ನೀನೇ. ನಿನ್ನ ಹೆಸರಿನ ಮಹಿಮೆಗಾಗಿ ನಮ್ಮೆಲ್ಲರ ಮಧ್ಯದಲ್ಲಿದ್ದು ನಡೆಸು ದೇವರಾತ್ಮನೇ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವಪ್ಪ ದೇವರೇ. ದಿನದ ವಾಕ್ಯದ ಭಾಗವನ್ನು ಕೂಡ ನಿನ್ನ ಕರವಾಗಿ ಒಪ್ಪಿಸಿಕೊಳ್ಳುತ್ತೇವೆ. ಮನುಷ್ಯನು ರೋಟದಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಭಯದಿಂದ ಹೊರಡುವ ಮಾತಿನಿಂದಲೇ ಮನುಷ್ಯನು ಬದುಕುತ್ತಾನೆ ಎಂಬುದಾಗಿ ಹೇಳಿದ ಅದೇ ದೇವರಾತ್ಮನೆ ಈ ದಿನ ನಿನ್ನ ಜೀವನ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ನೀನು ಮಾತನಾಡುವ ದೇವರೇ. ನಮ್ಮ ಆತ್ಮವು ನಿನ್ನ ವಾಕ್ಯದಿಂದ ಬದುಕಲಿ ದೇವರೇ. ಸಭೆಯ ಎಲ್ಲ ಆತ್ಮವು ನಿನ್ನ ವಾಕ್ಯದಿಂದ ಬದುಕಲಿ ಎಂಬುದಾಗಿ ಆಶೀರ್ವದಿಸುವರಾಗಿದ್ದೇವೆ ದೇವರೇ. ನಿನ್ನ ಕೃಪಾ ಹಸ್ತವು ನಮ್ಮ ಸಂಗಡ ಇದು ನಡೆಸಲೆಂದು ನಾವು ಬರುವವರಾಗಿದ್ದೇವೆ. ಇದು ನಡೆಸಿದಂತಹ ಅಭಿನೇತರಾದ ದೇವರಾತ್ಮೆ ಇನ್ನು ಮುಂದೆ ನೀ ನಮ್ಮ ಮಧ್ಯದಲ್ಲಿ ಇದು ನಡೆಸಪ್ಪ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ನಮಗೆ ಎಲ್ಲ ನಿಂತನ್ನು ಆಶೀರ್ವದಿಸಪ್ಪ. ಹೆಚ್ಚಾಗಿ ಹೆಚ್ಚಾಗಿ ತಿಳಿಯುವಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲೆಂದು ನಾವು ಬಿಡುವವರಾಗಿದ್ದೇವೆ ದೇವರಾತ್ಮೆ. ನಾಯಿ ನಡೆಸುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ. ಓ ತಂದೆ, ಮಕ್ಕಳನ್ನು ಬರುವಂತೆ ನಮ್ಮನ್ನು ಹೊತ್ತು ನಡೆಸಿದಂತ ದೇವರೇ. ದಿನ ನೀನೇ ನಮ್ಮನ್ನು ಹೊತ್ತೆ ಸಹಿಸಿ ನಡೆಸಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ಸನ್ನಿಧಾನ ಬರಬೇಕು ಎಲ್ಲ ಮಕ್ಕಳು ಸಂಕಟದಲ್ಲಿ ಬರತಕ್ಕಂತೆಲ್ಲ ಆಶೀರ್ವದಿಸಿ ನಡೆಸು ದೇವರೇ. ಇನ್ನು ಮುಂದೆ ಇನ್ನೂ ಅನೇಕ ಆತ್ಮಗಳ ಕುಟುಂಬಗಳು ಸನ್ನಿಧಾನಕ್ಕೆ ಬರತಕ್ಕಂತೆ ದೇವರೇ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಆಶೀರ್ವದಿಸಿ ನಡೆಸು. ಇದು ಬಲ ಪರಾಕ್ರಮದಿಂದ ಆಗದೆ ದೇವರ ಆತ್ಮನೆ ನಿನ್ನಿಂದ ಆಗಲಿ ಎಂದು ನಾವು ಬಿಡುವವರಾಗಿದ್ದೇವೆ. ನೀನು ಮುಂದೆ ಇದು ನಡೆಸುವಾಗ ಎಲ್ಲ ಶತ್ರುಗಳನ್ನು ಚದುರಿಸಿ ನಡೆಸಲು ಶಬ್ದವನ್ನು ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದಿನದ ಆರಾಧನೆಯನ್ನು ಎಲ್ಲವನ್ನ ನಿನ್ನ ಕರಗಳಿಗೆ ನಾವು ಉಬ್ಬಿಸಿಕೊಳ್ತಾ ಇದ್ದೇವೆ ಆತ್ಮನೆ. ಎಲ್ಲವೂ ನೀನೇ ಆದ್ಯಂತ ಇದು ನಡೆಸಬೇಕೆಂದು ಎಲ್ಲ ಕ್ಷಣಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತ ಯೇಸುವಿನಲ್ಲಿ ಪ್ರಾರ್ಥಿಸಿ ಬಿಡುತ್ತಿದ್ದೇವೆ ತಂದೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ನಾವು ಕೆಲವೊಂದು ಹಾಡುಗಳನ್ನು ಹಾಡಿ ನಾವು ನಮ್ಮ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಸುಂದರವಾದ ಮನೆಯಲ್ಲಿ ಜಯ ಗೀತವನ್ನು ಹಾಡುವೆವು ಎಂಬ ಹಾಡನ್ನು ಹಾಡಿ ನಾವು ಈ ದಿನ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಜಯ ಗೀತವ
ಹಾಡುವೆವು ಮದಲಿಂಗನಿಗೆ ಮದಲಿಂಗನಿಗೆ ಚಿನ್ನದ ಬಿಡಿಯು ನಮ್ಮೆಲ್ಲ ನಡೆ ಹಲ್ಲೆಲೂಯ ಹಾಡುವೆವು ಚಿನ್ನದ ಬಿಡಿಯು ನಾವೆಲ್ಲ ನಡೆ ಹಲ್ಲೆಲೂಯ ಹಾಡುವೆವು ದುಃಖವ ಮರೆತು ನಾವೆಲ್ಲ ಕೂಡಿ ಕ್ರಿಸ್ತನನ್ನು ಸ್ತುತಿಸುವೆವು ದುಃಖವ ಮರೆತು ನಾವೆಲ್ಲ ಕೂಡಿ ಕ್ರಿಸ್ತನನ್ನು ಸ್ತುತಿಸುವೆವು ಸುಂದರವಾದ ಮನೆಯಲ್ಲಿ ಜಯ ಗೀತ ಹಾಡುವೆವು ಸಿಯೋನ್ ಮದಲಿಂಗನಿಗೆ ಸಿಯೋನ್ ಮದಲಿಂಗನಿಗೆ ಸಂಭ್ರಮದಿಂದ ಮದಲಿಂಗನಲ್ಲಿ ಉಲ್ಲಾಸ ಪಡುವೆವು ಸಂಭ್ರಮದಿಂದ ಮದಲಿಂಗನಲ್ಲಿ ಉಲ್ಲಾಸ ಪಡುವೆವು ಯಜ್ಞದ ಕುರಿಯ ವಿವಾಹದಲ್ಲಿ ಗುಂಪಾಗಿ ಹಾಡುವೆವು ಯಜ್ಞದ ಕುರಿಯ ವಿವಾಹದಲ್ಲಿ ಗುಂಪಾಗಿ ಹಾಡುವೆವು ಸುಂದರವಾದ ಮನೆಯಲ್ಲಿ ಜಯ ಗೀತ ಹಾಡುವೆವು ಸಿಯೋನ್ ಮದಲಿಂಗನಿಗೆ ಸಿಯೋನ್ ಮದಲಿಂಗನಿಗೆ ಸುಂದರವಾದ ಮನೆಯಲ್ಲಿ ಜಯ ಗೀತ ಹಾಡುವೆವು ಸಿಯೋನ್ ಮದಲಿಂಗನಿಗೆ ಸಿಯೋನ್ ಮದಲಿಂಗನಿಗೆ ಸಿಯೋನ್ ಮದಲಿಂಗನಿಗೆ ಸಿಯೋನ್ ಮದಲಿಂಗನಿಗೆ ಹಲ್ಲೆಲೂಯ. ಹಾಗಾದರೆ ನಮ್ಮ ಮದಲಿಂಗನಾದ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ನಾವು ಸಂತೋಷದಿಂದ ಅಲ್ಲಿ ಜಯಘೋಷ ಮಾಡಿ ನಾವು ದೇವರನ್ನ ಮಹಿಮೆ ಪಡಿಸುವಂತ ದಿನ ಅತ್ಯಂತ ಬೇಗನೆ ಆ ದಿನ ಬರ್ತಾ ಇದೆ. ಹಲ್ಲೆಲೂಯ. ಆ ದಿನಕ್ಕಾಗಿ ಕೃಪೆಯ ಮೊದಲಿಗೆಯಾದ ನಾವು ಸಿದ್ಧರಾಗಿರ್ಬೇಕು. ಹಲ್ಲೆಲೂಯ. ಸಿದ್ಧ ಆದ ಮೊದಲಿಗೆಯವರು ಎತ್ತಪಡುವರು, ಸಿದ್ಧ ಆಗದೇ ಇರುವಾಗ ಮೊದಲಿಗೆಯವರು ಬಿಡಲ್ಪಡುವರು ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ಆಮೆನ್. ಹಲ್ಲೆಲೂಯ. ಹಾಗಾದ್ರೆ ಆ ದಿನ ಯಜ್ಞದ ಕುರಿಯ ವಿವಾಹದಲ್ಲಿ ನಾವು ಇಂಪಾಗಿ ಆಡುವಂತ ಕೃಪೆನ ದೇವರು ನಮಗೆ ಪರಲೋಕದಲ್ಲೂ ಕೂಡ ಕೊಡುವವನಾಗಿದ್ದಾನೆ. ಹಲ್ಲೆಲೂಯ. ಈಗ ಲೋಕದಲ್ಲಿ ಇರುವಾಗ ನಾವು ಆತನ ಹಾಡಿ ಮಹಿಮೆ ಪಡಿಸ್ತಾ ಇದ್ದೇವೆ. ಪರಲೋಕದಲ್ಲೂ ಕೂಡ ಆತನ ಹಾಡಿ ಮಹಿಮೆ ಪಡಿಸುವಂತ ಮಹಾ ಕೃಪೆಯನ್ನ ದೇವರಾದ ಕರ್ತನು ಅತಿ ಶೀಘ್ರದಲ್ಲೇ ತನ್ನ ಕೃಪೆಯ ಸಭೆಯಾದ ನಮ್ಮೆಲ್ಲರೂ ಕೂಡ ಆಶೀರ್ವದಿಸಿ ನಡೆಸುವಳು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಆರಾಧನೆ ಆರಾಧನೆ ಹಲ್ಲೆಲೂಯ. ದೇವರಿಗೆ ಆರಾಧನೆ ಹಾಡನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಆರಾಧನೆ ಹಲ್ಲೆಲೂಯ. ದೇವರಿಗೆ ಆರಾಧನೆ 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 ಹಲ್ಲೆಲೂಯ. ದೇವರಿಗೆ ಆರಾಧನೆ ರಾಜಾದಿ ರಾಜನಿಗೆ ಆರಾಧನೆ ಕರ್ತಾದಿ ಕರ್ತನಿಗೆ ಆರಾಧನೆ ರಾಜಾದಿ ರಾಜನಿಗೆ ಆರಾಧನೆ ಕರ್ತಾದಿ ಕರ್ತನಿಗೆ ಆರಾಧನೆ 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 ಹಲ್ಲೆಲೂಯ. ದೇವರಿಗೆ ಆರಾಧನೆ 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 ಹಲ್ಲೆಲೂಯ. ದೇವರಿಗೆ ಆರಾಧನೆ ಮಹಾತ್ಮ ದೇವರಿಗೆ ಆರಾಧನೆ ಮಹಿಮೆಯ ರಾಜನಿಗೆ ಆರಾಧನೆ ಮಹಾತ್ಮ ದೇವರಿಗೆ ಆರಾಧನೆ ಮಹಿಮೆಯ ರಾಜನಿಗೆ ಆರಾಧನೆ 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 ಹಲ್ಲೆಲೂಯ. ದೇವರಿಗೆ ಆರಾಧನೆ
ಆರಾಧನೆ ಆರಾಧನೆ ಹಲ್ಲೆಲೂಯಾ ದೇವರಿಗೆ ಆರಾಧನೆ ಆಮೆನ್ ಆರಾಧನೆ ಆರಾಧನೆ ಹಲ್ಲೆಲೂಯಾ ದೇವರಿಗೆ ಆರಾಧನೆ 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 ಹಲ್ಲೆಲೂಯಾ ದೇವರಿಗೆ ಆರಾಧನೆ ಆಮೆನ್ ಆರಾಧನೆ ಆರಾಧನೆ ಹಲ್ಲೆಲೂಯಾ ದೇವರಿಗೆ ಆರಾಧನೆ ಆರಾಧನೆ ಆಮೆನ್ ಹಲ್ಲೆಲೂಯಾ. ಆದರೆ ನಮ್ಮ ರಾಜನಿಗೆ ಕರ್ತನಾದ ದೇವರಿಗೆ ಆತನಿಗೆ ಆರಾಧನೆ ಸಲ್ಲಿಸುವವರಾಗಿರಬೇಕು. ಆಮೆನ್ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡುವ ಬಾಡನಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡುವ ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ನನ್ನ ಸರ್ವೇಂದ್ರಿಯಗಳು ಆತಂಕವೇ ಜ್ಞಾನವಂತೆ ಸ್ತುತಿಸಲಿ ನನ್ನ ಸರ್ವೇಂದ್ರಿಯಗಳು ಆತಂಕವೇ ಜ್ಞಾನವಂತೆ ಸ್ತುತಿಸಲಿ ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ನಿನ್ನ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮಿಸಿರುವ ನಿನ್ನ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮಿಸಿರುವ ಸಮಸ್ತ ರೋಗವನ್ನೇ ವಾಸಿ ಮಾಡುವ ಕರ್ತನು ಸಮಸ್ತ ರೋಗವನ್ನೇ ವಾಸಿ ಮಾಡುವ ಕರ್ತನು ಮನವೇ ಯೆಹೋವನನ್ನೇ ಕೊಂಡಾಡುವ ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ಪ್ರೀತಿ ಕೃಪೆಗಳ ಕಿರೀಟದಿಂದ ನಿನ್ನನ್ನು ಸುಂದರಿಸುವ ಪ್ರೀತಿ ಕೃಪೆಗಳ ಕಿರೀಟದಿಂದ ನಿನ್ನನ್ನು ಸುಂದರಿಸುವ ಶ್ರೇಷ್ಠ ವರಗಳಿಂದ ನಿನ್ನ ಆಸೆ ಪೂರೈಸುವ ಶ್ರೇಷ್ಠ ವರಗಳಿಂದ ನಿನ್ನ ಆಸೆ ಪೂರೈಸುವ ಮನವೇ ಯೆಹೋವನನ್ನೇ ಕೊಂಡಾಡುವ ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ಹೆಸರನ್ನೇ ಕೀರ್ತಿಸಲಿ ನನ್ನ ಸರ್ವೇಂದ್ರಿಯಗಳು ಆತನ ಪವಿತ್ರ ಹೆಸರನ್ನೇ ಕೀರ್ತಿಸಲಿ ನನ್ನ ಮನವೇ ಯೆಹೋವನನ್ನೇ ಕೊಂಡಾಡುವ ನನ್ನ
ನಮ್ಮ ಮನವು ಯೆಹೋವನನ್ನ ಕೊಂಡಾಡುವಂತದಾಗಿರ್ಬೇಕಾಲುಯ್ಯ. ಯಾಕಂದ್ರೆ ಆತನು ಶ್ರೇಷ್ಠವಾದ ಪರಗಳಿಂದ ನಮ್ಮನ್ನ ಮಾತುಗಳನ್ನೆಲ್ಲ ಪೂರೈಸಲು ನಮ್ಮ ದೇವರು ನಮ್ಮ ಒಬ್ಬನಿದ್ದಾನೆ. ಅಲ್ಲೇ ಕುಗ್ಗಿ ಹೋದ ಎಲ್ಲರ ನ್ಯಾಯವನ್ನ ಸ್ಥಾಪಿಸುವ ಆತನು ದೇವರೊಬ್ಬನಿದ್ದಾನೆ. ಆಮೇಲೆ ಅಲ್ಲೂಯ್ಯ ಅಂತ ದೇವರಿಗೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಎದ್ದು ನಿಲ್ಲೋಣ. ಸ್ವಲ್ಪ ಸಮಯ ನಾವು ನಮ್ಮ ದೇವರನ್ನ ಆರಾಧನೆ ಮಾಡಿಕೊಡುವವರಾಗಿರೋಣ. ಹಾಲೆಲೂಯಾ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ದೇವರಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಕಳೆದ ದಿನವೆಲ್ಲ ಕಾದು ಕಾಪಾಡಿ ನಡೆಸಿದ ದೇವರಿಗೆ ಸ್ತೋತ್ರವನ್ನು ಹೇಳೋಣ. ಈ ವಾರವೆಲ್ಲ ನಮ್ಮನ್ನ ನಡೆಸಿದ ದೇವರಿಗೆ ನಾವು ಮಹಿಮೆಯನ್ನ ಸಲ್ಲಿಸುವವರಾಗಿರೋಣ. ಆತನು ಒಳ್ಳೆಯದನ್ನೇ ಮಾಡುವ ದೇವರು. ನಮ್ಮ ದೇವರಿಗೆ ನಮ್ಮ ಎಲ್ಲರ ಜೀವಿತಗಳಲ್ಲಿ ಮಾಡಿರುವ ಎಲ್ಲ ಒಳ್ಳೆತನಗಳಿಗಾಗಿ ನಾವು ಆತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಆತನ ಮಹಿಮೆ ಪಡಿಸೋಣ. ಆತನನ್ನ ಗೌರವಿಸೋಣ. ಆತನ ಕೃಪೆಯನ್ನು ವರ್ಣಿಸುವುದಾಗಿರೋಣ. ಆತನನ್ನ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಬಲದಿಂದಲೂ ನಮ್ಮ ದೇವರನ್ನ ಈ ದಿನ ನಾವು ಆರಾಧನೆ ಮಾಡುವುದಕ್ಕಾಗಿ ನಮ್ಮನ್ನೇ ನಾವು ಒಪ್ಪಿಸಿಕೊಡುವುದಾಗಿರೋಣ. ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುವುದಾಗಿರೋಣ. ನಮ್ಮ ದೇಹವು ನಮ್ಮ ಆತ್ಮವು ನಮ್ಮ ದೇವರಿಗೆ ಸ್ವಂತವಾಗಿರಲಿ. ಆತನ ಮಹಿಮೆ ನಮ್ಮ ಮಧ್ಯದಲ್ಲಿ ಚಲಿಸಲಿ. ಓ ಆತನ ಕೃಪಾ ಹಸ್ತವು ನಮ್ಮೆಲ್ಲರನ್ನ ಮುಟ್ಟಲಿ. ಆತನು ನಮ್ಮನ್ನು ಮುಟ್ಟುವುದಾದರೆ ಎಲ್ಲ ರೋಗಗಳು ಗುಣವಾಗುವುದಾಗಿದೆ. ಹಾಲೆಲೂಯಾ. ರೋಗದ ಸ್ತ್ರೀ ಆತನ ಬಟ್ಟೆಯನ್ನು ಮುಟ್ಟಿದ ಕೂಡಲೇ ಆ ರೋಗವು ಆಕೆಯನ್ನು ಸ್ವಸ್ಥಪಡಿಸಿದ ಹಾಗೆ ನಮ್ಮ ದೇವರು ನಮ್ಮನ್ನು ಮುಟ್ಟುವುದಾದರೆ ನಮ್ಮ ಸ್ಥಿತಿಗಳೆಲ್ಲವನ್ನ ದೇವರು ಬದಲಾಯಿಸುವುದು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಅಂತ ದೇವರ ಬಳಿಗೆ ಬಂದಂತ ನಾಮವನ್ನ ಆತನು ಎಂದಿಗೂ ಬಿಡೋದೇ ಇಲ್ಲ. ಆತನು ತನ್ನ ಅಂಗೈಯಲ್ಲಿ ನಮ್ಮನ್ನ ಎಲ್ಲರನ್ನ ಚಿತ್ರಿಸಿಕೊಂಡಿದ್ದಾನೆ. ಆದ ಕಾರಣ ನಾವು ಆತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಹಾಲೆಲೂಯಾ. ಹೌದು ದೇವರೇ, ನಮ್ಮನ್ನ ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲ ರೋಗಗಳನ್ನು ಗುಣಪಡಿಸಿರುವುದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಕರ್ಮ ಪಾಪ ಶಾಪಗಳನ್ನ ಮನ್ನಿಸು ದೇವರೇ. ನಾವೆಲ್ಲರೂ ತಿಳಿದು ಮಾಡಿರುವ ಪಾಪಗಳನ್ನ ಮನ್ನಿಸು ದೇವರೇ. ನಿನ್ನ ನಮ್ಮೆಲ್ಲರನ್ನು ತೊಳೆದೇವ್ರೆ. ನಮ್ಮನ್ನ ಪರಿಶುದ್ಧಗೊಳಿಸಪ್ಪ ದೇವರೇ. ನಿನ್ನ ಸನ್ನಿಧಾನದಲ್ಲಿ ನಾವು ಪರಿಶುದ್ಧರಾಗಿ ನಿಲ್ಲುವಂತ ದಯಪಾಲಿಸುವುದೇವರೇ. ಯಾಕಂದ್ರೆ ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರನ್ನು ಮೆಚ್ಚಿಸುವುದು ಸಾಧ್ಯವೇ ಇಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ಅವು ದೇವರ ಪರಿಶುದ್ಧವೆಂಬ ಭೂಷಣದೊಡನೆ ನಿನ್ನ ಸನ್ನಿಧಾನಕ್ಕೆ ನಾವು ಬರತಕ್ಕಂತೆ ನಮ್ಮನ್ನು ನೀನು ಆಶೀರ್ವದಿಸಪ್ಪ ದೇವರೇ. ನಾವು ಪರಿಶುದ್ಧ ಪಡಿಸುವಂತ ಸ್ಥಳ ಅದು ನಿನ್ನ ಸನ್ನಿಧಾನವಾಗಿರುವುದಕ್ಕಾಗಿ ಸ್ತೋತ್ರ. ಹೌದವರೇ, ನಿನ್ನ ಸನ್ನಿಧಾನದಲ್ಲಿ ನಮ್ಮೆಲ್ಲ ಪಾಪಗಳನ್ನು ತೊಳೆದು ನಮ್ಮನ್ನ ಶುದ್ಧಗೊಳಿಸಪ್ಪ. ನಾವು ನಿನ್ನ ಪರಿಶುದ್ಧತೆಯಲ್ಲಿ ನಡೆಯುವಂತೆ ನಮ್ಮನ್ನ ನೀನು ಆಶೀರ್ವದಿಸಿ ನಡೆಸುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನಮ್ಮೆಲ್ಲರ ಕರ್ಮ ಪಾಪ ಶಾಪಗಳು, ಎಲ್ಲ ಜನ್ಮ ಪಾಪ ಶಾಪಗಳು, ಎಲ್ಲ ತಲೆಮಾರುಗಳಿಂದ ಬಂದ ಪಾಪ ಶಾಪಗಳು, ಸಭೆಯಲ್ಲಿರುವ ಯಾವ ದೈವ ಜನರಾಗಿದ್ರು ಎಲ್ಲರನ್ನ ರಕ್ತಗಳ ತೊಳೆ ನಿನ್ನ ರಕ್ತವು ಸಕಲ ಪಾಪಗಳನ್ನು ತೊಳೆದು ಶುದ್ಧ ಮಾಡುವಂತ ರಕ್ತ, ಪರಿಶುದ್ಧವಾದ ರಕ್ತ ಯೇಸುವೇ. ನಿನ್ನ ರಕ್ತಕ್ಕಾಗಿ ಸ್ವರ್ಗ ರಕ್ತದಿಂದ ನಮ್ಮೆಲ್ಲ ಸಭೆಯಲ್ಲಿರುವ ಜನರನ್ನ ನೀನು ತೊಳೆದು ಶುದ್ಧ ಮಾಡಪ್ಪ ದೇವರೇ. ನಾವೆಲ್ಲರೂ ಪರಿಶುದ್ಧವಾದಾಗಿ ನಿನ್ನ ಸನ್ನಿಧಾನಕ್ಕೆ ಬರತಕ್ಕಂತೆ ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ದೇವರೇ. ನಾವು ಪರಿಶುದ್ಧತೆಯಿಂದ ನಿಮ್ಮನ್ನು ಆರಾಧನೆ ಮಾಡತಕ್ಕಂತ ಕೃಪೆಯನ್ನು ನಮಗೆ ದಯಪಾಲಿಸು ದೇವರೇ. ಹೋಗುವಾಗ ನೀನೇ ನಮ್ಮನ್ನು ಆಶೀರ್ವದಿಸಪ್ಪ ದೇವರೇ. ನಮ್ಮ ಪಾಪಗಳಾದ ನಮ್ಮ ಎಲ್ಲರ ಮೇಲೆ ನಿನ್ನ ಕೃಪೆ ಯಾವಾಗಲೂ ಬಿಡುತ್ತೇವಪ್ಪ. ಹೋಗಲಿ ಕೊಡುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನೀನು ಕೇಳುವ ಹಾಗೆ ಹೌದವರೇ. ನಿನ್ನ ಸನ್ನಿಧಿಯಲ್ಲಿ ನಾವ್ಯಾರು ಕೂಡ ಹೋಗಲಿ ಕೊಡುವುದಕ್ಕೆ ಯೋಗ್ಯತೆನೇ ಇಲ್ಲ ದೇವರೇ. ನೀನು ಒಬ್ಬನಿಗೆ ಮಾತ್ರ ಹೊಗಲಿ ಕೊಡುವುದಕ್ಕೆ ಯೋಗ್ಯತೆ ಇರುವಂತಹ ದೇವರ ಕಾರಣ ದೇವರೇ. ನಾವು ಪಾಪಿಗಳಾಗಿದ್ದವರು ನಮ್ಮ ಪ್ರೀತಿ ಮಾಡಿರುವ ದೇವರು ಏನಾಗಿದೆ ಅದಕ್ಕಾಗಿ ಸ್ತೋತ್ರ. ನಾವು ಪಾಪಿಗಳಾಗಿದ್ದವರು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದೇವಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು
ಪ್ರೀತಿಗಾಗಿ ಸ್ತೋತ್ರ, ನಿನ್ನ ತ್ಯಾಗಕ್ಕಾಗಿ ಸ್ತೋತ್ರ, ನಿನ್ನ ಪ್ರಾಣವನ್ನು ನಮಗಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನೀನು ನಮಗೋಸ್ಕರ ಸ್ವಂತ ನಿಮಿತ್ತ ಈ ದಿನ ನಾವು ನಿನ್ನ ಸನ್ನಿಧಾನದಲ್ಲಿ ಬದುಕುವಂತ ಕೃಪೆಯನ್ನು ನಮ್ಮೆಲ್ಲರಿಗೂ ನೀನು ದಯಪಾಲಿಸಿರುವುದಕ್ಕಾಗಿ ಸ್ತೋತ್ರ. ದೇವರೇ, ಶಾಶ್ವತವಾದ ಪರಿಹಾರ ಅದು ನಿನ್ನಿಂದ ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರವನ್ನು ಕೊಡುತ್ತೇವೆ. ದೇವರೇ, ಮನುಷ್ಯರಿಗೂ ದೇವರಿಗೂ ಮನದಲ್ಲಿದ್ದ ಪಾಪದ ಗೋಡೆಯನ್ನು ಕೆಡವಿ ಹಾಕಿದ ಯೇಸುವೇ ನಿಮಗೆ ಸ್ತೋತ್ರ. ನಮ್ಮನ್ನು ದೇವರಿಗೆ ಸಂಧಾನಪಡಿಸಿದ ನಮ್ಮ ದೇವಾದಿ ದೇವನೇ ನಿಮಗೆ ಕೋಟಿ ಸ್ತೋತ್ರವನ್ನು ನಾವು ಸಲ್ಲಿಸುವುದಾಗಿದ್ದೇವಪ್ಪ. ಹೌದೇವರೇ, ನಾವು ಹೀಗೆ ನಾವು ಡೈರೆಕ್ಟಾಗಿ ಕರ್ತನೆ ಸನ್ನಿಧಾನಕ್ಕೆ ಬರುವಂತ ಕೃಪೆಯನ್ನು ನಮಗೆ ಕ್ರಿಸ್ತೇಸುವಿನಲ್ಲಿ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ನಾವು ಸಲ್ಲಿಸುವುದಾಗಿದ್ದೇವಪ್ಪ. ಜಗದುತ್ಪತ್ತಿಗೆ ಮುಂಚೆ ನಮ್ಮೆಲ್ಲರನ್ನ ಕ್ರಿಸ್ತೇಸುವಿನಲ್ಲಿ ಆರಿಸಿ ತೆಗೆದುಕೊಂಡ ದೇವಾದಿ ದೇವನೇ ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಅಪ್ಪ. ನೀವು ತೆಗೆದುಕೊಂಡ ಉದ್ದೇಶದಂತೆ ನಮ್ಮನ್ನ ನೀನು ಮುಂದೆ ನಡೆಸುವೆಂದು ನಾವು ಬೇಡುತ್ತೇವೆ. ನೀ ನಡೆಸುವುದು ನಮಗೆ ಶಾಶ್ವತವಾದ ನಡೆಸುವಿಕೆಯಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ನಡೆಸುವಿಕೆ ಅದು ಪರಿಪೂರ್ಣವಾದದ್ದಾಗಿರುವುದಕ್ಕಾಗಿ ಸ್ತೋತ್ರ. ಮನುಷ್ಯರು ಕಡೆ ತನಕ ನಮ್ಮ ಸಂಗಡ ಇರೋದಿಲ್ಲ ಅಂದ್ರೆ ಓ ದೇವರೇ, ಅವರು ಇವತ್ತಿದ್ದು ನಾಳೆ ಕೋಳಿನಂತೆ ಒಣಗಿ ಹೋಗುವಂತವರಾಗಿದ್ದಾರೆ. ಆದರೆ ನೀನು ನಮ್ಮನ್ನ ನಡೆಸುವುದಾದ್ರೆ ಕೊನೆಯ ತನಕವು ಶಾಶ್ವತ ನಮ್ಮನ್ನ ನಡೆಸಿಕೊಳ್ಳಲು ಶಕ್ತನಾಗಿದೆ. ಓ ಈ ಭೂಮಿಯ ಎಲ್ಲ ಭಾಗಗಳಿಂದ ನಿಮ್ಮನ್ನೇ ನಾವು ಮರೆಯಿಟ್ಟು ನಿಮ್ಮನ್ನೇ ನಾವು ಆರಾಧನೆ ಮಾಡುವಂತೆ ನಿಮ್ಮನ್ನೇ ನಾವು ಗುಣಪಡಿಸುವಂತೆ ದೇವರೇ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸಪ್ಪ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹಲ್ಲೆಲೂಯಾ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ. ಭೂಮಿಯ ಕಡೆಯ ಭಾಗಗಳಿಂದ ನನ್ನೇ ಮೊರೆಯಿಡುವೆ. ಶತ್ರುಗಳಿಂದ ತಪ್ಪಿಸುವ
ಜೀವನದ ಅಂತ್ಯದಿನ ಅಂದುಕೊಂಡ ನಾನು ಜೀವನದ ಅಂತ್ಯದಿನ ಅಂದುಕೊಂಡ ನಾನು ನಿನ್ನರಾಯವುಳ್ಳ ಹಸ್ತವೇ ಬೆಳಕಿಗೆ ತಂದಿರುವೆ ನಿನ್ನರಾಯವುಳ್ಳ ಹಸ್ತವೇ ಬೆಳಕಿಗೆ ತಂದಿರುವೆ ಬೆಳಕಿಗೆ ತಂದಿರುವೆ ಭೂಮಿಯ ಕಡೆಯ ಮರಳಿಂದ ನನ್ನೇ ಹೊರಗಿಡುವೆ ನನ್ನೇ ಭೂಮಿಯ ಕಡೆಯ ಮರಳಿಂದ ನನ್ನೇ ಹೊರಗಿಡುವೆ ನನ್ನೇ ಭೂಮಿಯ ಕಡೆಯ ಮರಳಿಂದ ನನ್ನೇ ಹೊರಗಿಡುವೆ ನನ್ನೇ ಭೂಮಿ ಎಲ್ಲ ಕಡೆಯ ಭಾಗಗಳಿಂದಲೂ ನಿನ್ನನ್ನು ಮೊರೆಯಿಡುವಂತ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇನೆ. ಹೌದರ ಉತ್ತರದಲ್ಲಿರುವ, ದಕ್ಷಿಣದಲ್ಲಿರುವವರು, ಪೂರ್ವದಲ್ಲಿರುವವರು, ಪಶ್ಚಿಮದಲ್ಲಿರುವವರು, ಎಲ್ಲ ದಿಕ್ಕಿನಿಂದಲೂ ಎಲ್ಲ ಕುಲ ಭಾಷೆ ಜಾತಿಯಿಂದಲೂ ನಿನಗೆ ಮೊರೆಯಿಡುತ್ತಾ ಇರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಎಲ್ಲ ನರರೆಲ್ಲರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳುವ ನಮ್ಮ ದೇವಾದಿ ದೇವನೇ ಸ್ತೋತ್ರವಂತಾಗಪ್ಪ. ನಿನಗೆ ಮಹಿಮೆಯುಂಟಾಗಲಿ ದೇವರೇ. ಅಫಲಾದಂತ ಆಶ್ಚರ್ಯವಾದ ಆ ಪರಲೋಕದ ರಾಜ್ಯವನ್ನ ಕರ್ತುವಂತ ಕೃಪೆಯನ್ನ ನಿನ್ನ ರಕ್ತದ ಮುಖಾಂತರವಾಗಿ ಹೊಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ದಯೆಯಿಂದ ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯಿಂದ ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಅನ್ಯರು ಪರದೇಶದವರಾಗಿದ್ದಂತ ನಮ್ಮನ್ನ ನಿನ್ನ ಸ್ವಂತ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಅಪ್ಪ. ಎದೆ ಗುಂದಿದವರು ನಾವಾಗಿದ್ದೇವೆ. ಓ ಬಲಹೀನರು ನಾವಾಗಿದ್ದೇವೆ ದೇವರೇ. ಆದರೆ ಬಲಹೀನನಿಗೆ ಬಹು ಬಲವನ್ನು ಕೊಡುವಂತ ದೇವರು, ಅತ್ಯಂತ ಬಲಿಷ್ಠನಾದಂತ ದೇವರು ಈ ಪ್ರಪಂಚದಲ್ಲಿ ನೀನೊಬ್ಬನಿರುವುದಕ್ಕಾಗಿ ಸ್ತೋತ್ರ. ಬಲಹೀನರನ್ನ ಬಲಪಡಿಸಲು ನೀನಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಬಲಹೀನನಾದ ನಮ್ಮನ್ನ ನೀನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಎದೆ ಗುಂದಿದಂತ ನಮಗೆ ಧೈರ್ಯವನ್ನು ಕೊಟ್ಟ ದೇವರೇ ನಿಮಗೆ ಸ್ತೋತ್ರ. ನಿಮಗೆ ಕೊಡುವಂತ ಆತ್ಮ ಅದು ಬಲ, ಶಿಕ್ಷಣ, ಧೈರ್ಯದ ಆತ್ಮ ಎಂಬುದಾಗಿ ಕೊಟ್ಟ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮಗೆ ಕೊಡಲ್ಪಟ್ಟಿರುವ ಆ ಧೈರ್ಯದ ಆತ್ಮನೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನಿನ್ನ ಧೈರ್ಯದ ಆತ್ಮನಿಂದ ನಾವು ಧೈರ್ಯವಾಗಿ ನಿನ್ನ ಸನ್ನಿಧಾನದಲ್ಲಿ ನಿಲ್ಲುವ ಕೃಪೆಯನ್ನು ಅನುಗ್ರಹಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಇದು ನಮ್ಮ ಧೈರ್ಯವಲ್ಲ, ಇದು ನಿನ್ನ ಧೈರ್ಯವಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇದು ನಮ್ಮ ಬಲವಲ್ಲ ದೇವರೇ, ನಿನ್ನ ಬಲ ಆಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪೌಲನು ಹೇಳುವ ಹಾಗೆ ನನ್ನಲ್ಲಿರುವ ಆತನ ಮುಖಾಂತರವಾಗಿ ನಾನು ಎಲ್ಲವನ್ನ ಮಾಡುವುದಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ. ಹೌದವರೇ, ನೀನು ನಮ್ಮಲ್ಲಿ ಇರುವುದಾದರೆ ನಾವೆಲ್ಲವನ್ನ ಮಾಡಲು ಶಕ್ತರಾಗತಕ್ಕಂತೆ ನೀ ನಮಗೆ ನಿನ್ನ ಬಲವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ನೀ ನಮಗೆ ನಿನ್ನ ಧೈರ್ಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ನೀ ನಮಗೆ ನಿನ್ನ ಕೃಪೆಯನ್ನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರವನ್ನು ನಾವು ಸಲ್ಲಿಸುವುದಾಗಿದ್ದೇವಪ್ಪ. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವಪ್ಪ. ಓ ದೇವರೇ, ನಮಗೆ ಫಲವಾದ ಗುರುತು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಜೀವನದ ಅಂತ್ಯ ದಿನ ಎಂಬುದಾಗಿ ಅಂದುಕೊಂಡಂತ
ಎಷ್ಟೋ ಜನರಿಗೆ ಅದೇ ದಿನ ಪ್ರಾರಂಭದ ದಿನವಾಗಿ ನೀನು ಮಾರ್ಪಡಿಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಅನೇಕರನ್ನ ದೇವರೇ ಇನ್ನೇನು ಸಾಯ್ತಾರೆ ಅಂತ ಡಾಕ್ಟರ್ ಹೇಳಿರುವಾಗಲೂ ಕೂಡ ನೀನು ವಾಗ್ದಾನ ಮಾಡಿದೆ, ನಾನು ಬದುಕಿಸುತ್ತೇನೆ ಎಂಬುದಾಗಿದ್ದಕ್ಕಾಗಿ ಸ್ತೋತ್ರ. ಓ ದೇವರೇ, ನೀ ನಮ್ಮನ್ನ ಬದುಕಿಸಿದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಕಾರಣ ನಿನಗೆ ಸಾವೇ ಇಲ್ಲ, ಸಾವನ್ನೇ ಜಯಿಸಿ ಎದ್ದು ಬಂದಾತನು ನೀನು ಮಾತ್ರನೇ ಆಗಿರುತ್ತೀಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಓ ಮೃತ್ಯುಂಜಯಾಯ ನಮಃ ಎಂಬುದಾಗಿ ಹೇಳತಕ್ಕಂತೆ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಮರಣವನ್ನೇ ಜಯಿಸಿದಾತನು ನೀನು ದೊಡ್ಡ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಇಡೀ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನು ಕೂಡ ಮರಣವನ್ನ ಜಯಿಸಲಿಲ್ಲ. ಎಲ್ಲಾ ಮನುಷ್ಯರು ಮರಣದ ಮುಂದೆ ತಲೆ ಬಾಗಿದಾಗ ಧೈರ್ಯದಿಂದ ತಲೆನ ಎತ್ತಿದಂತ ದೇವರು ಮಾತ್ರ ಆಗಿದೆ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ನನ್ನನ್ನು ನಂಬುವವನು ಕತ್ತಲೆಯಲ್ಲಿ ಉಳಿಯಬಾರದೆಂದು ನಾನು ಲೋಕಕ್ಕೆ ಬೆಳಕಾಗಿ ಬಂದಿದ್ದೇನೆ ಎಂಬುದಾಗಿ ಹಾಗೆ ಹೌದೇವ್ರೆ, ನಿನ್ನನ್ನು ನಂಬಿರುವಂತ ನಾವು ಕೂಡ ಮರಣಕ್ಕೆ ಒಳಗಾಗದೆ ನಮ್ಮ ಆತ್ಮವನ್ನ ಮರಣದಿಂದ ತಪ್ಪಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಂತ ಏಕೈಕ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯ ಸಭೆಯಾದ ನಮ್ಮೆಲ್ಲರನ್ನ ನೀನು ಲೋಕದ ಮರಣದಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ ದೇವರೇ. ಓ ನಮ್ಮ ಆತ್ಮ ಮರಣಕ್ಕೆ ತಪ್ಪಿಸಿ ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಸೇರುವಂತ ಕೃಪೆಯನ್ನ ಯೇಸುವೇ ನೀನು ನಮಗೆ ದಯಪಾಲಿಸಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ನೀ ನಮ್ಮ ವಿಮೋಚಕನಾಗಿದೆಯಲ್ಲಪ್ಪ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ, ನಿನ್ನ ರಕ್ತವನ್ನ ಕೊಟ್ಟು ನಮ್ಮೆಲ್ಲರನ್ನ ಕೊಂಡುಕೊಂಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ನೀನು ಯಾವ ಉದ್ದೇಶಕ್ಕಾಗಿ ನಮ್ಮನ್ನ ಕಂಡುಕೊಂಡಿದ್ಯೋ ಆ ಉದ್ದೇಶಕ್ಕಾಗಿ ನೀನು ನಮ್ಮನ್ನ ಬಲಿಷ್ಠವಾಗಿ ಪ್ರಪಂಚದಾದ್ಯಂತ ಉಪಯೋಗಿಸಿ ನೀನು ನಡೆಸುತ್ತಾ ಬಂದಿದ್ದೆ. ಇನ್ನೂ ಅದು ಬಲವಾಗಲಿ, ಅದಿನ್ನೂ ಬಲಿಷ್ಠವಾಗಿ, ಅದಿನ್ನೂ ಅತ್ಯಂತ ವೇಗವಾಗಲಿ. ಕಾರಣ ನಿನ್ನ ರಹಸ್ಯ ಬರೋದ್ರೊಳಗಾಗಿ ನಿನ್ನೆಲ್ಲ ಕೆಲಸಗಳನ್ನು ನಾವು ಮಾಡಿ ಮುಗಿಸುವಂತೆ ನಿನ್ನ ಕೃಪೆಯ ವೇಗವು ನಮ್ಮನ್ನು ನಡೆಸಲಿ ಎಂದು ನಾವು ಬಿಡುವವರಾಗಿದ್ದೇವೆ. ಕರ್ತನೇ, ನಿಮಗೆ ಸ್ತೋತ್ರವನ್ನ ತೋರಿಸ್ತೇವಪ್ಪ. ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಘನತೆ ಬರುವುದೆಲ್ಲವೂ ನಿನಗೆ ಮಾತ್ರವೇ ಸಲ್ಲಲಿ ಎಂದು ನಾವು ಬಿಡುತ್ತೇವಪ್ಪ. ಓ ನಮ್ಮ ವಿಮೋಚಕನೇ, ನಿಮಗೆ ಸ್ತೋತ್ರ. ಓ ನಮ್ಮ ಆರಾಧ್ಯ ದೇವನೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವರಾಗಿದ್ದೇವೆ. ಆಮೆನ್, ಹಲ್ಲೆಲೂಯಾ. ನನ್ನ ಯೇಸು, ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ, ನನ್ನ ರಕ್ಷಕನು, ನೀ ನನ್ನ ರಕ್ಷಕನು. Thank you.
ಹೌದೇವ್ರೆ ನೀನ್ ಮಾತ್ರನೇ ನಮ್ಮ ರಕ್ಷಕರಾಗಿದ್ದೀಳಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ. ಓ ದೇವರ, ಪರಲೋಕದಿಂದ ನೀನು ಭೂಮಿಗೆ ಬಂದದ್ದು ನಮ್ಮೆಲ್ಲ ಪಾಪದ ಭಾರಗಳನ್ನ ವಸ್ತು ತೀರಿಸುವುದಕ್ಕಾಗಿ ನೀನು ಬಂದದಕ್ಕಾಗಿ ಸ್ತೋತ್ರ. ಪರಲೋಕದಲ್ಲಿ ನೀನು ರಾಜಾದಿರಾಜನಾಗಿದ್ದಾಗ ಕೋಟ್ಯಾನುಕೋಟಿ ದೇವದೂತರುಗಳು ನಿನ್ನ ಮುಂದೆ ದೇವರು ತಮ್ಮ ರೆಕ್ಕೆಗಳನ್ನು ಮುಚ್ಚಿಕೊಂಡು ನಿನ್ನನ್ನು ಪರಿಶುದ್ಧನೆಂಬುದಾಗಿ ಆರಾಧಿಸಲ್ಪಡುವಂತ ಮಹಾಪರಿಶುದ್ಧನಾದ ದೇವರು ಏನಾಗಿದ್ದಾರು. ಓ ನೀನು ಮಹಾರಾಜ ಪದವಿನ ನಮ್ಮೆಲ್ಲರಿಗೋಸ್ಕರ ತ್ಯಜಿಸಿ ನೀನು ನಮ್ಮ ಪಾಪದ ಭಾರವನ್ನು ಹೊತ್ತುಕೊಳ್ಳುವುದಕ್ಕಾಗಿ ನೀನು ಭೂಮಿಗೆ ಬಂದದಕ್ಕಾಗಿ ಸ್ತೋತ್ರ. ನಮ್ಮ ದಂಡನೆಯನ್ನ ನೀನು ವಹಿಸಿಕೊಂಡೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ನಮಗೆ ನೀನು ವಾಗ್ದಾನ ಮಾಡದೆ ನೀವು ಯಾವುದಕ್ಕೂ ಕೂಡ ಚಿಂತೆ ಮಾಡಬೇಡಿ. ನಿಮ್ಮ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕಿ ನಾನು ನಿಮಗಾಗಿ ಚಿಂತಿಸುತ್ತೇನೆ ಎಂಬುದಾಗಿ ನೀನವೇ ವಾಗ್ದಾನವನ್ನು ಕೊಟ್ಟೆ. ನಾನಿನ ವಾಗ್ದಾನಕ್ಕಾಗಿ ಕೋಟಿ ಸ್ತೋತ್ರವಾದ ಈ ರೀತಿಯಾಗಿ ಲೋಕದಲ್ಲಿ ಹೇಳುವುದಕ್ಕೂ ನಮ್ಮ ಬಗ್ಗೆ ಹೇಳುವುದಕ್ಕೂ ನಮ್ಗೆ ಯಾವಿಲ್ಲ ದೇವರೇ. ನೀನು ಮಾತ್ರನೇ ಎಲ್ಲ ಚಿಂತೆಯ ಭಾರವನ್ನ ಕೇಳಿ ಅವುಗಳನ್ನ ನಮ್ಮ ಪರವಾಗಿ ನೀನು ಹೊತ್ತು ತೀರಿಸಿದ್ದೆ. ಅದಕ್ಕಾಗಿ ನಾನು ನಿಮಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವಪ್ಪ. ನಮ್ಮನ್ನ ಪ್ರೀತಿಸುವುದಕ್ಕಾಗಿ ನೀನು ಎಲ್ಲವನ್ನ ಸಹಿಸಿಕೊಂಡೆ, ಅದಕ್ಕಾಗಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ದೇವರೇ. ಓ ದೇವರೇ, ನೀನೆಲ್ಲದೆ ಈ ಲೋಕದಲ್ಲಿ ನೀನು ನಮಗೆ ಯಾವ ಆಶ್ರಯವೇ ಇಲ್ಲಪ್ಪ. ಯಾಕಂದ್ರೆ ನೀನೇ ನಮ್ಮ ಆಶ್ರಯವಾಗಿ ಅದಕ್ಕಾಗಿ ಸ್ತೋತ್ರ. ನಮ್ಮನ್ನ ನೆರಳಿನಂತೆ ಕಾಯುವಾತನು ನೀನಾಗಿದ್ದೆಲ್ಲಪ್ಪ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ನಿಮಗೆ ಮಹಿಮೆ ಉಂಟಾಗಪ್ಪ. ನಿಮಗೆ ಶಾಶ್ವತವಾಗಿ ಮಾತುಗಳೇ ಎಂದು ನಾವು ಬರುವವರಾಗಿದ್ದೇವಪ್ಪ. ಓ ದೇವರೇ, ನಾವೆಲ್ಲ ಬಲಹೀನವಾದ ಸಮಯದಲ್ಲಿ ನಮಗೆ ನೀನು ಫಲವನ್ನು ಕೊಟ್ಟು
ಇದುವರೆಗೂ ನಡೆಸಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆಯೂ ನೀನು ನಮ್ಮನ್ನು ನಡೆಸುತ್ತೆ, ಅದಕ್ಕಾಗಿ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವಪ್ಪ. ನಿನ್ನನ್ನು ಆರಾಧನೆ ಮಾಡುವುದಕ್ಕಾಗಿ ನೀನು ನಮಗೆ ನಿನ್ನ ಕೃಪೆಯನ್ನು ದಯಪಾಲಿಸಿದೆಯಲ್ಲಪ್ಪ, ಅದಕ್ಕಾಗಿ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಒಂದು ಜೀವನ ನದಿ ಇದೆ, ಅದರ ಕಾಲುವೆಗಳು ಪರಸ್ಪರನನ್ನು ಮರುತ್ತಿರುವವರೆಲ್ಲರೂ ಧನ್ಯವಾದ ಉಂಟಾಗುವುದಿಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ ದೇವರೇ, ನಾವು ನಿಮ್ಮಲ್ಲಿ ಮೊರೆ ಇಕ್ಕಿ ಸುರಕ್ಷಿತವಾಗಿ ಇರಬೇಕಂತೆ ನಿನ್ನ ಕೃಪೆಯನ್ನು ನಮ್ಮೆಲ್ಲರೂ ದಯಪಾಲಿಸಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ದಿನ ನಾವು ನಿಂತಿರೋದಲ್ಲ ದೇವರೇ, ಇಲ್ಲಿ ನಮ್ಮೆಲ್ಲರನ್ನು ನಿಲ್ಲಿಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಯಾಕೆಂದರೆ ಬರ ಏನು ದೇವರೇ ನಾವಾಗಿದ್ದೀವ, ನಿನ್ನ ಫಲದಿಂದ ನಮ್ಮನ್ನು ನಿಲ್ಲಿಸಿದ್ವಿ, ಅದಕ್ಕಾಗಿ ಸಲ್ಲಿಸುವರಾಗಿದ್ದೇವೆ. ನಿನಗೆ ಬಲಹೀನರಿಗೆ ಫಲವು ನೀನಾಗಿದೆ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನನ್ನೇ ನಾವು ಮಹಿಮೆಪಡಿಸುತ್ತೇವೆ, ನಿಮ್ಮನ್ನೇ ನಾವು ಕೊಂಡಾಡುವವರಾಗಿದ್ದೇವೆ, ನಿನ್ನನ್ನೇ ನಾವು ಘನಪಡಿಸುವವರಾಗಿದ್ದೇವೆಪ್ಪ. ಎಲ್ಲ ಶರೀರದ ಕ್ರಿಯೆಗಳನ್ನೆಲ್ಲ ನಮ್ಮಿಂದ ತೆಗೆದುಹಾಕಿ ದೇವರೇ, ನಿನ್ನ ಫಲದ ಆತ್ಮದಿಂದ ನಮ್ಮನ್ನೆಲ್ಲರೂ ತುಂಬಿಸುತ್ತಾ ನಡೆಸುತ್ತಾ ಬಂದೆಯಲ್ಲ, ಅದಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಓ ದೇವರೇ, ಕರ್ತನು ಫಲವಾದ ಬರುಜು ಏನೇನೇ ನಮ್ಮನ್ನ ಎದುರು ನಾದುಕೊಂಡೆ, ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವರಾಗಿದ್ದೇವೆ. ಓ ಹಾಲೆಲೂಯಾ ದೇವರೇ, ಕರ್ತನೇ, ಬಾಯಾರಿದವನು ನನ್ನ ಬಳಿಗೆ ಬರಬೇಕು, ನಾನು ಕೊಡುವಂಥ ನೀರನ್ನು ಕುಡಿಯುವವನಿಗೆ ಎಂದಿಗೂ ದಾಹವಾಗುವುದೇ ಇಲ್ಲ ಎಂಬುದಾಗಿ ನೀನು ಮಾತು ಕೊಟ್ಟ ದೇವರೇ, ಹೌದು ದೇವರೇ, ಇದನ್ನ ದಾಹದಿಂದ ಬಂದಿರುವ ಎಲ್ಲ ನಿನ್ನ ಮಕ್ಕಳ ದಾಹವನ್ನು ನೀಗಿಸಲು ನೀನು ಮಾತ್ರನೇ ಶಕ್ತನಾಗಿದೆ ಅಪ್ಪ. ದೇವರೇ, ಯಾರು ಯಾವ ದಾಹದಿಂದ ಕುಡಿದಾರೋ ನೀನು ಬಲ್ಲವನಾಗಿದೆ, ಎಲ್ಲರ ಹೃದಯದ ಅಂತರಾಂಗವನ್ನೆಲ್ಲ ಬಲ್ಲಾತನು ನೀನು. ಓ ಮನುಷ್ಯರಾದ ನಾವು ಮಕ್ಕಳನ್ನ ನೋಡುವವರಾಗಿದ್ದೇವೆ, ನೀನು ಮನುಷ್ಯರ ಹೃದಯದ ಅಂತರಂಗದಲ್ಲಿ ಏನೇನೆಲ್ಲ ಯೋಚಿಸುತ್ತದೋ ಏನೇನೆಲ್ಲ ನಡೆಯುತ್ತದೋ ಎಲ್ಲವನ್ನ ಬಲ್ಲಾತನು ನೀನಾಗಿದೆ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ನಿನ್ನ ಬಳಿಗೆ ಬರುವಂಥವರನ್ನ ನೆನೆಸಿತು ತಲೆ ಬಿಡೋದೇ ಇಲ್ಲ, ಅದಕ್ಕಾಗಿ ಸ್ತೋತ್ರ ದೇವರೇ. ಈ ದಿನ ನಾವೆಲ್ಲರೂ ಜೀವ ನದಿಯಾದ ನಿನ್ನ ಬಳಿಗೆ ಬಂದಿದ್ದೇವೆ, ನಮ್ಮ ದಾಹವನ್ನು ನೀಗಿಸುವ ಆತನು ನೀನೇ ಆಗಿದ್ದೀನಪ್ಪ. ನಿನ್ನ ಜೀವ ಜಲವು ಅದು ನಮ್ಮ ಹೃದಯದಲ್ಲಿ ಭರವಸೆಯುವುದಾಗಿರುತ್ತದೆ. ನಂಬುವನ ಹೊಟ್ಟ ಒಳಗಿನಿಂದ ಜೀವಕರವಾದ ನದಿಗಳು ಹರಿಯುವವು ಎಂಬುದಾಗಿ ನೀನು ವಾಕ್ಯ ಹೇಳುವ ಹಾಗೆ, ಹೌದು ನಿನ್ನನ್ನು ನಂಬಿರುವಂಥ ನಮ್ಮಲ್ಲಿಂದ ಜೀವ ನದಿಗಳು ನಿನ್ನ ವಾಕ್ಯಗಳು ಹರಡುವಂತೆ, ಅದು ಪ್ರವೇಶಿಸುವಂತೆ, ಅದು ಲೋಕದ ಅನೇಕರ ಆತ್ಮಿಕ ದಾಹವನ್ನು ನೀಗಿಸುವಂಥ ಕಾರ್ಯವನ್ನು ನೀನು ಮಾಡಿ ನಡೆಸುವ ದೇವರಾತ್ಮನೆ. ಅದಕ್ಕಾಗಿ ಸ್ತೋತ್ರ. ನಮ್ಮನ್ನೇ ನಾವು ನಿಮ್ಮ ಕರಳಿಗೆ ಒಪ್ಪಿಸಿಕೊಳ್ತಾ ಇದ್ದೇವೆ ದೇವರಾತ್ಮನೆ. ನೀನು ನಮ್ಮೆಲ್ಲರ ದಾಹಕವನ್ನು ನೀಗಿಸಿ ನಡೆಸು ದೇವರೇ. ನಿನ್ನ ಜೀವನ ದೇಹದ ನಮ್ಮಿಂದ ಹರಿಯದೆ ಅದು ಅನೇಕರ ಭಯಾರಿಕೆಯನ್ನು ನೀಗಿಸತಕ್ಕಂಥ ಕಾರ್ಯವನ್ನು ದೇವರಾತ್ಮನೆ ನೀನು ಮಾಡುತ್ತೇವೆ. ಅದಕ್ಕಾಗಿ ಸ್ತೋತ್ರ. ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸಿದಾಗ ನೀನೇ ಆಗಿದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಕರಳಿಗೆ ಎಲ್ಲವನ್ನ ನಾವು ಒಪ್ಪಿಸಿಕೊಳ್ತಾ ಇದ್ದೇವಪ್ಪ ದೇವರಾತ್ಮನೆ. ನೀನು ಆದಿ ಅಂತ್ಯವಾಗಿದ್ದು ನಡೆಸಬೇಕೆಂದು ನಾವು ಹೇಳುವವರಾಗಿದ್ದೇವೆ. ಆಮೇಲೆ ಹಲ್ಲೆಲೂಯ. ಜೀವನದಿಯು ನನ್ನ ಹೃದಯದಲ್ಲಿ ಹರಿಯುವಂತೆ ನಡೆಯ. ಜೀವನದಿಯು ನನ್ನ ಹೃದಯದಲ್ಲಿ ಹರಿಯುವಂತೆ ನಡೆಯ. ಶರೀರ ಕ್ರಿಯೆಗಳೆಲ್ಲವೂ ನನ್ನ ವಶವಾಗಿ ಹೋಗಲಯ್ಯ. ಶರೀರ ಕ್ರಿಯೆಗಳೆಲ್ಲವೂ ನನ್ನಲ್ಲಿ ವಶವಾಗಿ ಹೋಗಲಯ್ಯ. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ.
ಹರಿಯುವಂತೆ ಮಾಡಯ್ಯ ಜೀವನದಿಯು ಹೃದಯದಲ್ಲಿ ಹರಿಯುವಂತೆ ಮಾಡಯ್ಯ ಬಲಹೀನ ಸಮಯದಲ್ಲಿ ನಿನ್ನ ಬಲವನ್ನು ನೀಡಿಸಯ್ಯ ಬಲಹೀನ ಸಮಯದಲ್ಲಿ ನಿನ್ನ ಬಲವನ್ನು ನೀಡಿಸಯ್ಯ ಹಲ್ಲೆಲೂಯಾ ಓ ಹಲ್ಲೆಲೂಯಾ ಹಲ್ಲೆಲೂಯಾ Hallelujah, hallelujah, ಜೀವನದಿಯು ಹೃದಯವನ್ನು ಹರಿಯುವಂತೆ ಜೀವನದಿಯು ಹೃದಯದಲ್ಲಿ ಹರಿಯುವಂತೆ ಮಾಡಯ್ಯ ಎಲ್ಲವೂ ತಿರುಗಿ ಜೀವನಗೊಳ್ಳುವಂತೆ ಮಾಡಯ್ಯ ಎಲ್ಲವೂ ತಿರುಗಿ ಜೀವನಗೊಳ್ಳುವಂತೆ ಮಾಡಯ್ಯ ಹಲ್ಲೆಲೂಯಾ 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 Hallelujah.
ಆರಾಧನೆ ಅವರ ಆ ಎಲ್ಲ ದೈವ ಶಕ್ತಿ ಎಲ್ಲವನ್ನ ಜಯಿಸುವಂತಹ ಶಕ್ತಿಯಾದ ದೇವರೇ ನಿನ್ನ ಮಹಿಮೆ ನಿನ್ನ ಪ್ರಸನ್ನತೆ ನಿನ್ನ ಅಭಿಷೇಕ ನಿನ್ನ ಎಲ್ಲವೂ ನಾವು ಬಿಡುವವರಾಗಿದ್ದೇವೆ. ಎಲ್ಲ ಎಲ್ಲವರ ಮೇಲೆ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ದೇವರೇ ಕಾಣಿಕೆಯಲ್ಲಿರುವ ಸಾಗುಬಾಗಿಲು ಎಲ್ಲ ದೈವಗಳನ್ನ ಒಪ್ಪಿಸಿಕೊಡ್ತಾ ಇದ್ದೇವೆ. ದೇವರೇ ಓ ದೇವರ ಎಲ್ಲ ಚಲಿಸು, ಎಲ್ಲ ಶ್ರಮವಿಲ್ಲದೆ ಇರುವುದು ಎಲ್ಲವೂ ಕ್ರಮಪಡಿಸು, ಎಲ್ಲ ಅಸಾಧ್ಯವಾದಗಳನ್ನೆಲ್ಲ ಸಾಧಿಸಿ ನಡೆಸುವವರಾಗಿ ನಾವು ಸಲ್ಲಿಸುವವರಾಗಿದ್ದೇವೆ. ದೇವರಾಗುವೆ ನಿನ್ನ ಮಹಿಮೆ ಯಾರವರ ಮುಂದಾಗಿ ಚಲಿಸಬೇಕು ನಾವು ಬಿಡುವವರಾಗಿದ್ದೇವೆ. ದೇವರೇ ಅಪಾದಿಂದ ದೇವತೆಗೂ ಬರುವುದು ಎಲ್ಲ ವಿಜ್ಞಾಪನೆಗಳನ್ನು ಒಪ್ಪಿಸಿಕೊಳ್ತಾ ಇವೆ. ಓ ಅಸಾಧ್ಯವಾದ ಎಲ್ಲ ವಿಷಯಗಳ ಮೇಲೆ ದೈವ ಶಕ್ತಿ ಚಲಿಸಬೇಕು ನಾವು ಬೆಳೆಸ್ತೇವೆ. ಆದಿ ಶಕ್ತಿಯಾದ ದೇವರಾತ್ಮನೇ ನಿಮಗೆ ಸ್ತೋತ್ರ, ಆದಿಯಾದ ದೇವರೇ ನಿಮಗೆ ಸ್ತೋತ್ರ, ಅಂಶವಾದ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ಶಕ್ತಿಯಿಂದ ಎಲ್ಲವೂ ಅಸಾಧ್ಯವಾದೆಲ್ಲವನ್ನ ನೀವು ತಾನು ಸಾಧಿಸಿ ನಡೆಸುವುದೇ ಎಂದು ನಾವು ಬಿಡುವವರಾಗಿದ್ದೇವೆ. ಇದು ಪ್ರಾರ್ಥನೆ ಎಲ್ಲವನ್ನ ಕೇಳುವ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಓ ಇಡೀ ಪ್ರಪಂಚದಾದ್ಯಂತ ನಿನ್ನ ಶಾಂತಿ ಸಮಾಧಾನ ಸಮೃದ್ಧಿ ಉಂಟಾಗಲಿ ಎಂದು ನಾವು ಆಶೀರ್ವದಿಸುವವರಾಗಿದ್ದೇವೆ. ಓ ದೇವರೇ ನಿನ್ನ ಸೇವೆ ಸ್ವಾತಂತ್ರ್ಯನೆಲ್ಲ ಹರಿಯುವ ಎಲ್ಲ ಹೆಸರಿನಲ್ಲಿ ಹರಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಮೌಲ್ಯ ಒಳಗಿನಲ್ಲಿ ಎದ್ದು ಪ್ರಾರ್ಥಿಸುವಂತ ಪ್ರಾರ್ಥನೆ ವೀರರುಗಳ ಎದುರಲ್ಲಿ ಹೆಸರಿನಲ್ಲಿ ದೇವರೇ ನಿನ್ನ ಸ್ವಾತಂತ್ರ್ಯ ಹೊತ್ತುಕೊಂಡು ಹೋಗುವಂತವರು ಎದುರಲ್ಲಿ ಎಂದು ನಾವು ಬಿಡುವವರಾಗಿದ್ದೇವೆ. ದೇವರೇ ಇನ್ನು ಅನೇಕ ದೈವ ಸೇವಕರುಗಳು ಕೂಡ ಲೋಕದಾದ್ಯಂತ ಎದುರಲ್ಲಿ ದೇವರೇ ಕರ್ನಾಟಕದಲ್ಲಿ ಎದುರಲ್ಲಿ ದೇವರೇ ಎಂಬುದಾಗಿ ನಾವು ಬೇಡುವವರಾಗಿದ್ದೇವೆ. ದೇವರೇ ಅಸಾಧ್ಯವಾದೆಲ್ಲವನ್ನ ನೀವು ಇನ್ನು ಮುಂದೆ ಈ ವರ್ಷದಲ್ಲಿ ಎಲ್ಲ ಸಾಧಿಸಿ ನಡೆಸುತ್ತೇವೆ. ಅದಕ್ಕಾಗಿಸುವಂತ ಸೇವೆ ಹೋಗದೆ ಇರುವಂತ ಎಲ್ಲ ಊರುಗಳಲ್ಲಿ ಈ ವರ್ಷ ಸೇವೆ ಹೋಗಲು ನಾವು ಬೇಡುತ್ತೇವೆ. ದೇವರ ಎಲ್ಲ ಅಡೆತಡೆಗಳು ಎಲ್ಲ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಎಂದು ನಾವು ಬೇಡುವವರಾಗಿದ್ದೇವೆ. ನಿನ್ನ ಶಕ್ತಿಯಾದ ವಾಕ್ಯವನ್ನು ಕಳುಹಿಸಿ ಎಲ್ಲ ಶತ್ರುವಾದ ಸೈತಾನನ ಎಲ್ಲ ಬಂಧನಗಳು ಯೇಸುವಿನ ನಾಮದಲ್ಲಿ ಲಯಪಡಿಸಿ ಮಾಡುವವರಾಗಿದ್ದೇವೆ. ಓ ದೇವರಾತ್ಮನ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿಮ್ಮ ಸಭೆಗೆ ಒಪ್ಪಿಸಿಕೊಳ್ತಾ ಇದೆ. ಇಡೀ ಪ್ರಪಂಚದಂತ ಯಾರ ಕೆಟ್ಟಕ್ಕೆ ಇರಬಾರ್ದು ಎಲ್ಲವನ್ನ ತೀರ್ಮಾನ ಮಾಡಲು ಅಧಿಕಾರ ಏನಾಗಿದೆ ಅಂತ ಸಾಧಿಸಿಕೊಳ್ತಪ್ಪ. ಎಲ್ಲವರ ಮೇಲೆ ನಿನಗೆ ಅಧಿಕಾರ ಇರುವುದಕ್ಕಾಗಿದ್ದ ನಿನ್ನ ಚಿತ್ರದಂತೆ ಎಲ್ಲ ಅಧಿಕಾರವು ಲೋಕದ ಜನರಿಗೆ ನಡೆಸಲು ನಾವು ಬಿಡುವವರಾಗಿದ್ದೇವೆ. ಎಲ್ಲ ನಮ್ಮ ಅಧಿಕಾರಿಗಳು ರಕ್ಷಣೆಗೆ ಬರತಕ್ಕಂಥ ಕೃಪೆಯನ್ನು ನಾನು ಗ್ರಹಿಸು. ದೇಶದಲ್ಲಿ ಲೋಕದವರು ಉತ್ತಮವಾದ ಬೆಳೆ ಎಲ್ಲ ಸಮೃದ್ಧಿಯನ್ನು ಆಶೀರ್ವದಿಸಿ ಈ ಕಾರ್ಯ ನಡೆಸುವುದು ನಾವು ಬಿಡುವವರಾಗಿದ್ದೇವೆ. ಓ ಕರ್ತನೇ, ಇದು ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಆರಾಧನೆ ಮಾಡತಕ್ಕಂಥ ಮಹಾ ಶುಭ ಭಾಗ್ಯವನ್ನ ದೇಶದಲ್ಲಿ ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಟ್ಟ ದೇವಾಲಯಕ್ಕೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಓ ದೇವರೇ, ದಿನದ ಆರಾಧನೆ ಅವು ಕರ್ತನೆ ಅದು ನಿನ್ನ ಸನ್ನಿಧಾನಕ್ಕೆ ಮುಟ್ಟುವಂತೆ ಏನೇ ಆಶೀರ್ವಾದ ನಾವು ನಂಬುವವರಾಗಿದ್ದೇವೆ. ಈ ದಿನದ ಆರಾಧನೆ ನಿನ್ನ ಅನೇಕ ಬಿಡುಗಡೆಗಳನ್ನು ಉಂಟು ಮಾಡುವಂತಹ ಕಾರ್ಯಗಳನ್ನು ದೇವರಾತ್ಮನೆ ನಮ್ಮ ಜೀವಿತದಲ್ಲಿ ಸಭೆಯನ್ನು ನೀವು ನಡೆಸುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಂಸ್ಥೆಯನ್ನು ಲೋಕದಾದ್ಯಂತ ಕೂಡ ನಡೆಸುವುದಕ್ಕಾಗಿ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಎಲ್ಲ ಧನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾರೆ. ಮುಂದಿನ ಎಲ್ಲ ಭಾಗಗಳನ್ನು ಕೂಡ ದೇವರಾತ್ಮನೆ ನಿನ್ನ ಕರಳಿಗೆ ಒಪ್ಪಿಸಿಕೊಡುತ್ತಾರೆ. ಎಲ್ಲವನ್ನ ದೇವರಾತ್ಮನೆ ನೀವು ಎಂದು ನಡೆಸಿ ಎಂದು ನಾವು ಕೇಳುವವರಾಗಿದೆ. ಅಪ್ಪ ದೇವರ ಎಲ್ಲವನ್ನು ನಿನ್ನ ಕರಳಿಗೆ ಒಪ್ಪಿಸಿಕೊಡುತ್ತಾ ಪುಣ್ಯದ ಯೇಸುವಿನ ಹೆಸರಿನೆಲ್ಲವನ್ನು ಪ್ರಾರ್ಥನೆ ಬಿಡುತ್ತೇವೆ ತಂದೆ. ಆಮೇನ್ ಆಮೇನ್ ಆಮೇನ್. ಅದರಲ್ಲಿ ನಾವೆಲ್ಲರೂ ಕೂತ್ಕೊಳ್ಳೋಣ. ನಾವು ಮೊದಲನೇ ಸಾಕ್ಷಿಗಳನ್ನು ಹೊರಗಿರೋಣ. ಇದರಿಂದ ನಾವು ಹಾಡನಾಡಿ ದೇವರಿಗಾಗಿ ಕಾಣಿಕೆಯನ್ನು ತೆಗೆದುಕೊಳ್ಳುವವರಾಗಿರೋಣ. ಅಲ್ಲೆಲ್ಲ ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ನಾವು ತುಂಬಿರುವ ಕಾಣಿಕೆಯನ್ನು ನಮ್ಮ ಕಡೆಗಳಲ್ಲಿ ಇಳಿಯುವವರಾಗಿರೋಣ. ನಾವು ಕಾಣಿಕೆಗಾಗಿ ಒಂದು ನಿಮಿಷ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವವರಾಗಿರೋಣ. ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರ. ಇನ್ನು ಜನರು ನಿನ್ನನ್ನು ಪ್ರೀತಿಸಿ ನಿನಗಾಗಿ ಕಾಣಿಕೆ ಕೊಡುವಂತೆ ನಿನ್ನ ಅನೇಕ ನಮ್ಮನ್ನು
ಬಲಪಡಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇದ್ಯಾವುದು ನಮ್ಮ ಬಲ, ನಮ್ಮ ಜ್ಞಾನ, ನಮ್ಮ ಪ್ರೋಬಲದಿಂದ ಸಂಪಾದನೆ ಮಾಡಿದ್ದಲ್ಲ. ನಿನ್ನ ಕೃಪೆ ನಮ್ಮನ್ನ ಎಲ್ಲ ದುಡಿಯುವಂತೆ ನಿನ್ನ ನಮಗೆ ಶಕ್ತಿ ಬಲವನ್ನು ಕೊಟ್ಟು ಅದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಇದ್ರೆ ನಮಗೆ ನೀನು ಕೊಟ್ಟಿರುವುದರಲ್ಲೇ ನಾವು ಕೊಟ್ಟು ನಿಮ್ಮನ್ನ ಗೌರವಿಸುವಂತೆ ನಿನ್ನೆ ಮಹಿಮೆ ಪಡಿಸುವಂತೆ ಕೃಪೆ ಸಭೆ ಮೊದಲಿಗೆ ತಾದ ನನ್ನೆಲ್ಲ ದೇವ ಜನರನ್ನ ನೀವು ತಾನೇ ಆಶೀರ್ವದಿಸಲು ನಾವು ಕೊಡುತ್ತೇವೆ. ನಾವು ಕೊಡುವಂಥದ್ದು ಚಿಕ್ಕದಾಗಿದ್ದು ಅದನ್ನು ದೊಡ್ಡದಾಗಿ ಬದಲಾಯಿಸುವುದು ನಮ್ಮ ದೇವರೇ. ನೀನು ದೊಡ್ಡ ದೇವರಾಗಿದ್ದಿ. ನಿನ್ನ ದೊಡ್ಡ ಕಾರ್ಯಗಳನ್ನು ನಮ್ಮೆಲ್ಲರ ಜೀವಿತಗಳಲ್ಲೂ ನೀನು ನಿನ್ನ ಕಾರ್ಯವನ್ನು ಮಾಡಿ ನಡೆಸುವುದು ನಾವು ಪಡುತ್ತೇವೆ. ಎಲ್ಲ ಘನ ಮಾನವನ್ನು ನಿಮಗೆ ಸಲ್ಲಿಸುತ್ತಾ ಸುಮ್ಮನೆ ಪ್ರಾರ್ಥಿಸಿದ್ದೇವೆ ತಂದೆ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಹಲ್ಲೆಲೂಯಾ ಸ್ತುತಿ ಮಾಡಲಿ ಎಂಬ ಹಾಡನ್ನು ಹಾಡಿ ದೇವರಾಗಿ ಕಾಣಿಕೆಯನ್ನು ತೆಗೆದುಕೊಳ್ಳುವರಾಯೋಣ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. Hallelujah, 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 hallelujah. ಶಿಲುಬೆಯ ಯಜ್ಞವೇ ನಿನ್ನ ರಕ್ತವ ಸುರಿಸಿ,
ಮಾಡಿರಿ. ದೇವರು ತಾನೇ ಕೊಟ್ಟಿರುವ ಕಾಣಿಕೆಗಳು ದೇವರು ತಾನೇ ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಘ ಮಾತನಾಡುವಂತೆ ನಾವು ಮುಂದೆ ಯಾರು ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀನು ಒಳ್ಳೆಯದು ಮಾಡ್ತೀವಪ್ಪ. ವಾಕ್ಯ ಭಾಗ್ಯ ದೇವಿ ಹಾಡು ಭಾಗ್ಯ ನಿನ್ನ ಮಾತನಾಡಿದೆ ವಾಕ್ಯ ಮುಖಾಂತರ ಮಾತನಾಡು ಸ್ವಾಮಿ. ಅಪ್ಪ ನಮ್ಮ ಕೊಟ್ಟಿದ್ದ ಕೈಗಳಿಗಳಷ್ಟು ನೂರಷ್ಟು ನೀನು ಆಶೀರ್ವಿಸು ಅಪ್ಪ. ಕೊಡ ಮಕ್ಕಳು ಮುಟ್ಟು ಆಶೀರ್ವಿಸು, ಕುಟುಂಬ ಮುಟ್ಟು ಆಶೀರ್ವಿಸು ಅಪ್ಪ. ನಿನ್ನ ಕೃಪೆಯನ್ನು ಉಪಯೋಗ ಮಾಡೋ ರಾಜ್ಯಕ್ಕಾಗಿ ಅದಕ್ಕಾಗಿ ಉಪಯೋಗ ಮಾಡೋ ಆಶೀರ್ವಿಸು, ಬಲಪಡಿಸು ಅಪ್ಪ. ಮುಂದಿನಿಂದಲೇ ಹೆಚ್ಚಾಗಿ ನಿನ್ನ ಕೊಡುವಂತ ಅಪ್ಪ ಆಶೀರ್ವಿಸು. ಕೊಡಲ್ಪಡಲು ವಾಕ್ಯದಲ್ಲಿ ಐತಪ್ಪ ತಂದೆಯೇ ನೀನು ಆಶೀರ್ವಿಸು, ಬಲಪಡಿಸು ಅಪ್ಪ. ಸಹಾಯ ಮಾಡೋದು ವಾಕ್ಯಗಳ ಮಾತನಾಡಪ್ಪ. ನಿನ್ನ ದಾಸರೊಟ್ಟಿ ವಾಕ್ಯಗಳ ಮಾತನಾಡು. ಜೀವನ ವಾಕ್ಯ ನಾವು ಕಾಯ್ದಲ್ಲಿ ನಿನ್ನ ವಾಕ್ಯವನ್ನು ಪ್ರಕಾರ ನಮ್ಮ ನಡೆಸು. ನಿನ್ನ ವಾಕ್ಯ ಬೇಕು, ನೀರು ಬೇಕು, ನೀನು ಮಾತನಾಡಪ್ಪ. ವಾಕ್ಯಗಳು ಮಾತನಾಡು ತಂದೆ. ಪರಿಶುದ್ಧಾತ್ಮ ತಂದೆ ವಾಕ್ಯಗಳು ಮಾತಾಡು, ಆಶೀರ್ವಿಸು, ಬಲಪಡಿಸು ತಂದೆ. ಯೇಸು ಹೆಸರೆಲ್ಲ ಒಪ್ಪಿಸಿ ನಾವು ಬೇಡ್ತೇವೆಯಪ್ಪ ನಮ್ಮ ಪರಲೋಕ ಜೀವ ತಂದೆ. ಆಮೇಲೆ ದೇವರಿಗೆ ಮಹಿಮಂತಾಳೆ. ಪ್ರತಿದಿನ ದೇವರೆಲ್ಲ ಸಭೆಯಾಗಿ ಕೂಡಿಕೊಳ್ಳುವಂತೆ ದೇವರು ತನ್ನ ಕೃಪೆಯನ್ನ ಸಭೆಯಾದ ನಮ್ಮೆಲ್ಲರೂ ಕೊಟ್ಟಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆಮೇಲೆ ದೇವರಿಗೆ ಮಹಿಮಂತಾಗಲಿ. ಈ ದಿನ ದೇವರಾತ್ಮನು ನಮಗೆ ಕೊಟ್ಟಿರುವಂತ ಒಂದು ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವರಾಗೋಣ. ಮೊದಲನೇ ತಿಮೋತಿ 1ನೇ ಅಧ್ಯಾಯ 4ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವರಾಗೋಣ. ಫಸ್ಟ್ ತಿಮೋತಿ ಚಾಪ್ಟರ್ 1:4 ಅಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನೇದರ್ ಗಿವ್ ಹೀಡ್ ಟು ಬೇಲ್ಸ್ ಆಫ್ ಎಂಡ್ಲೆಸ್ ಜನ್ಲೇಸ್ ವಿಚ್ ಮಿನಿಸ್ಟರ್ಸ್ ಕ್ವಶನ್ಸ್ rather than worldly anything which is in faith. So do. Amen. Hallelujah. ಮೊದಲನೇ ತಿಮೋತಿ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ದೇವರಾತ್ಮನ ದಿನ ಸಭೆಯಾದ ನಮ್ಮ ಎಲ್ಲ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂತ ಕಥೆಗಳು ವಂಶಾವಳಿಗಳಿಗೂ ವಿವಾದಕ್ಕೆ ಆಸ್ಪದವಾಗಿಯೇ ಹೊರತು ದೇವರು ನಿರ್ಣಯಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ. ಇದರಲ್ಲಿ ನಂಬಿಕೆ ಮುಖ್ಯವಾದದ್ದು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳಲೇ ಎಂಬುದಾಗಿ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಅದರಲ್ಲಿ ಪೌಲನು ತನ್ನ ಪತ್ರಿಕೆಯನ್ನು ಬರಿತಾ ಇದ್ದಾನೆ. ಯಾರಿಗೆ ಅಂದರೆ ತಿಮೋತಿಗೆ. ಹಾಲೆಲೂಯಾ. ಇವನು ತಿಮೋತಿ ಯಾರಂದ್ರೆ ಪೌಲನ ನಂತರದ ಸೇವೆಯನ್ನು ಮುಂದೆ ಕೊಂಡೊಯ್ಯುವಂತ ಒಬ್ಬ ಸೇವಕನಾಗಿದ್ದಾನೆ. ಹಾಲೆಲೂಯಾ. ಈ ತಿಮೋತಿಗೆ ಗೈಡ್ಲೈನ್ಸ್ ಮಾಡ್ತಾ ಇದ್ದಾನೆ, ಮಾರ್ಗದರ್ಶನವಾಗಿ ಇರುವುದು ಪೌಲನಾಗಿದ್ದಾನೆ. ಹಾಲೆಲೂಯಾ. ಹಾಗಾದ್ರೆ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಕೊಡುವವರು ಈ ಪ್ರಪಂಚದಲ್ಲಿ ನಮ್ಗೆ ಒಬ್ಬರು ಇರ್ಬೇಕು. ಹಾಲೆಲೂಯಾ. ಅವ್ರ್ಯಾರಾಗಿರ್ಬೇಕಂದ್ರೆ ದೇವರೇ ಆಗಿರ್ಬೇಕು. ಹಾಲೆಲೂಯಾ. ಯಾವಾಗ ದೇವರು ನಮಗೆ ಮಾರ್ಗದರ್ಶನ ಕೊಡ್ತಾನೋ, ಯಾವಾಗ ಆತನ ನಮ್ಗೆ ಗೈಡ್ ಮಾಡ್ತಾನೋ, ಆತನ ಹೇಳಿದಂತೆ ನಾವು ನಡೆಯುವಾಗ ದೇವರು ನಮ್ಮನ್ನ ಬಹಳವಾಗಿ ಆಶೀರ್ವದಿಸುವನಾಗಿರ್ತಾನೆ. ಹಾಲೆಲೂಯಾ. ಇಂಥ ದೈವ ಮಗನಾಗಿರುವಂತ ಪೌಲನು ಈಗ ತಿಮೋತಿಗೆ ಹೇಳ್ಕೊಡುವಂತ ವಿಷಯಗಳು, ಏನೇನು ವಿಷಯಗಳನ್ನ ನೀನು ಕಲಿತ್ರೆ ತಿಮೋತಿ ನಿನಗೆ ಇನ್ನೂ ಹೆಚ್ಚಿನ ಒಳ್ಳೆಯದಾಗುತ್ತೆ, ಇನ್ನೂ ಹೆಚ್ಚಾಗಿ ಆಶೀರ್ವಾದ ಆಗುತ್ತೆ. ನಿನ್ಗೆ ಇನ್ನೂ ಸೇವೆಯಲ್ಲಿ ನೀನು ಬಲವಾಗಿ ನಿಲ್ಬೋದು, ಇನ್ನೂ ಸೇವೆನ ಹೆಚ್ಚಾಗಿ ನೀನು ಮಾಡಬಹುದು ಎಂಬುದಾಗಿ
ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಈಗ ತಿಮೋತಿ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಹೇಳೋದೇನೆ ಹೇಳ್ಬಿಡ್ಬೋದು, ಹೇಳೋದು ಈಸಿ. ಆದ್ರೆ ಹೇಳಿರೋ ಪ್ರಕಾರ ನಡೆಯೋದಿದೆಯಲ್ಲ, ಅದು ಬಹಳ ಕಷ್ಟವಾದಂತ ಸಮಯ. ಈ ಹಂತದ ಕ್ಷಣಗಳಲ್ಲಿ ಜೀವಿಸ್ತಿರುವಂತ ಕೃಪೆಯ ಸಭೆಯ ಜನರಾದ ನಮ್ಮ ಕೆಲಸವಾಗಿದೆ. ಅಲ್ಲಲ್ವಿಯ? ಯಾಕಂದ್ರೆ ಈಗ ದೇವರ ಆತ್ಮನು ಪೌಲನ ಮುಖಾಂತರವಾಗಿ ತಿಮೋತಿಯ ಸಂಗಡ ಮಾತನಾಡ್ತಾ ಇದ್ದಾನೆ. ತಿಮೋತಿ, ನೀನು ಹೇಗೆ ನಡಿಬೇಕು, ಮುಂದೆ ಏನೇನೆಲ್ಲ ಮಾಡಬೇಕು, ಏನ್ ಮಾಡಬಾರ್ದು, ಅವುಗಳನ್ನ ದೇವರು ತಿಮೋತಿಗೆ ತಿಳಿಯಪಡಿಸ್ತಿದ್ದಾನೆ. ಆ ತಿಮೋತಿಯ ದೇವರೇ ಇವತ್ತು ನಮ್ಮ ದೇವರಾಗಿದ್ದಾನೆ. ಅಲ್ಲಲ್ವಿಯ? ತಿಮೋತಿಗೆ ದೇವರು ಈಗ ಇವತ್ತು ಏನ್ ಹೇಳ್ತಾ ಇದ್ದಾನೆ, ಆ ವಿಷಯಗಳ ಮುಖಾಂತರವಾಗಿ ದೇವರ ಆತ್ಮನು ಈ ದಿನ ನಮಗೂ ಕೂಡ ಕೆಲವು ವಿಷಯಗಳನ್ನ ಹೇಳ್ಕೊಡ್ತಾ ಇದ್ದಾನೆ. ಆ ಕೆಲವು ವಿಷಯಗಳನ್ನ ನಾವು ಈ ದಿನ ಕಲಿತುಕೊಳ್ಳುವವರಾಗಿರೋಣ. ಆಮೇಲೆ ಎಷ್ಟು ಜನ ಕಲಿಯೋದಕ್ಕೆ ಸಿದ್ಧಾಗಿದ್ದೀರ? ಆಮೇಲೆ ಹಾಗಾದ್ರೆ ತಿಮೋತಿಗೆ ದೇವರು ಏನು ಹೇಳ್ಕೊಡ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯವನ್ನ ಇವತ್ತು ನೋಡೋಣ. ನೀವು ಬೇರೆ ಉಪದೇಶಗಳನ್ನ ಮಾಡಬಾರ್ದೆಂತಲೂ. ಹಾಗಾದ್ರೆ ಮೊದಲನೇದು ಬೇರೆ ಉಪದೇಶಗಳು. ಈಗ ಲೋಕದಲ್ಲಿ ಉಪದೇಶಗಳಿದ್ದಾವೆ. ಎಂತೆಂಥ ಉಪದೇಶಗಳಿದ್ದಾವೆ ಅಂದ್ರೆ, ದೇವರೇ ಇಲ್ಲ ಅನ್ನೋ ಉಪದೇಶ ಐತೆ, ದೇವರಿದ್ದಾನೆ ಅನ್ನೋ ಉಪದೇಶ ಇದೆ. ಇನ್ನೂ ಕೆಲವು ಉಪದೇಶಗಳು ದೇವರು ಕೋಟಿಗಟ್ಟಲೆ ಇದ್ದಾರೆ. ಇನ್ನೂ ಕೆಲವು ಉಪದೇಶಗಳು ದೇವರು 100 ಜನ ಇದ್ದಾರೆ. ಇನ್ನೂ ಕೆಲವು ಉಪದೇಶಗಳು ದೇವರೊಬ್ಬನೇ ದೇವರಿದ್ದಾನೆ. ಅಲ್ಲಲ್ವಿಯ? ಹಾಗಾದ್ರೆ ಈ ಅನೇಕ ಉಪದೇಶಗಳಲ್ಲೂ ಅನೇಕ ಜನರು ಅನೇಕ ಉಪದೇಶಗಳು ನಂಬ್ತಾರೆ. ಇನ್ನೂ ಕೆಲವರು ಈ ಭೂಮಿಯಲ್ಲಿ ಎಂತ ಉಪದೇಶ ನಂಬ್ತಾರಂದ್ರೆ ದೇವರೇ ಇಲ್ಲ ಅನ್ನೋ ಉಪದೇಶನೂ ನಂಬ್ತಾರೆ. ಹಾಗಾದ್ರೆ ಅವ್ರನ್ನ ಈ ಲೋಕ ಎಂತ ಗ್ರೂಪಿಗೆ ಸೇರಿಸಿದೆ ಅಂದ್ರೆ ಎಥಿಯಿಸ್ಟ್ ಅನ್ನೋ ಗ್ರೂಪಿಗೆ ಸೇರಿಸಿದೆ. ಇವರು ಪ್ರಪಂಚದಲ್ಲಿ ಇದ್ದಾರೆ, ಅನೇಕ ಜನರು ಇದ್ದಾರೆ, ಒಬ್ರಿಬ್ರಲ್ಲ, ಲಕ್ಷಗಟ್ಟಲೆ ಇದ್ದಾರೆ. ಇಂಥ ಇವರು ಜನರು ಏನಂದ್ರೆ ಭೂಮಿ ಮೇಲೆ ದೇವರನ್ನೋನೇ ಇಲ್ಲ ಎಂಬುದಾಗಿ ಇವ್ರು ನಮ್ಮವರು. ಅದಕ್ಕೆ ಈಗ ಲೋಕದವರು ಇವ್ರನ್ನ ಯಾವ ಗ್ರೂಪಿಗೆ ಸೇರಿಸಿದ್ದಾರೆ ಅಂದ್ರೆ ಎಥಿಯಿಸ್ಟ್. ಇವ್ರ ಸಂಖ್ಯೆ ಲಕ್ಷಕ್ಕೂ ಅಧಿಕ ಜನರು ದೇವರೇ ಇಲ್ಲ ಎಂಬುದಾಗಿ ನಂಬುವಂತ ಒಂದು ಉಪದೇಶದ ಗುಂಪಿನ ಜನರು ಕೂಡ ಇದ್ದಾರೆ. ಇನ್ನೂ ಕೆಲವರು ಯಾರು ದೇವರ ಅಂತ ನಂಬ್ತಾರಂದ್ರೆ ಸೈತಾನನೇ ನಮ್ಮ ದೇವರನ್ನು ಅಂತ ನಂಬುವವರು ಕೂಡ ಈಗ ಅಲ್ಲಿ ಇದ್ದಾರೆ. ಆಮೇಲೆ ಸೈತಾನನ್ನೇ ಡೈರೆಕ್ಟ್ ಆಗಿ ಆರಾಧನೆ ಮಾಡುವಂತ ಸಭೆಗಳು ಈಗಾಗಲೇ ಅಮೆರಿಕ ದೇಶದಲ್ಲಿ ಈಗಾಗಲೇ ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಅಲ್ಲಿರೋ ಗೌರ್ಮೆಂಟೇ ಸೈತಾನನ ಸಭೆಗಳು, ಸೈತಾನನ ಚರ್ಚ್ಗಳು ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದೆ. ಅಲ್ಲೆಲ್ಲ ಆದ ಕಾರಣ ಈಗ ನಾವು ಜೀವಿಸ್ತಿರೋದು ಅಂತ್ಯಕಾಲ ಅಲ್ಲ. ಅಂತ್ಯಕಾಲ ಯಾವಾಗ ಶುರು ಆಯ್ತು? ಯಾವತ್ತು ದೇವ್ರ ಪಂಚಾಶಾತ್ಮದ ದಿನದಿಂದ ದೇವರಾತ್ಮ ಇಳಿದು ಬಂದು ಅವತ್ತೇ ಅಂತ್ಯಕಾಲ ಶುರು ಆಗಿದೆ. ಅವಾಗ ನಾವಿರೋದು ಅಂತ್ಯಕಾಲವಲ್ಲ, ಅಂತ್ಯದ ಕ್ಷಣದಲ್ಲಿ ಇದ್ದೇವೆ. ಅಲ್ಲೂಯ? ಅವರು ಈ ಕ್ಷಣದಲ್ಲಿ ಇರುವಂತ ನಮಗೆ ದೇವರ ಆತ್ಮನು ಮಾತನಾಡ್ತಾ ಇದ್ದಾನೆ, ನೀವು ಬೇರೆ ಬೇರೆ ಉಪದೇಶಗಳನ್ನ ಮಾಡಬಾರ್ದು ಎಂಬುದಾಗಿ ದೇವರ ಆತ್ಮನು ಮಾತನಾಡ್ತಾ ಇದ್ದಾನೆ. ಅಲ್ಲೂಯ? ಹಾಗಾದ್ರೆ ಏನಂತ ಅರ್ಥ? ಅದು ಲೋಕದಲ್ಲಿ ಅನೇಕ ವಿಧವಾದಂತಹ ಬೇರೆ ಬೇರೆ ಬಹಳವಾದಂತಹ ಬೋಧನೆಗಳು ಇದಾವೆ. ಆಮೇಲೆ ಅಲ್ಲೂಯ? ಟೀಚ್ ನೋ ಅದರ್. ಆಮೇಲೆ ಈಗ ಅನೇಕ ವಿಧವಾದ ಉಪದೇಶಗಳು ಲೋಕದಲ್ಲಿ ಇದ್ದಾವೆ. ಆ ಎಲ್ಲ ಉಪದೇಶಗಳಲ್ಲೂ ಕೂಡ ಒಂದು ಸತ್ಯ ಉಪದೇಶವು ಕೂಡ ಇದೆ. ಅಲ್ಲೂಯ? ಅದುವೇ ಯೇಸು ಎಂಬ ಉಪದೇಶ ಇದೆ. ಆಮೇಲೆ ಅಲ್ಲೂಯ? ಯೇಸುನೇ ನಿಜವಾದ ದೇವರು, ನಮ್ಮ ದೇವರೇ ನಿಜವಾದ ದೇವರು, ಆತನು ಒಬ್ಬನೇ ದೇವರಾಗಿದ್ದಾನೆ ಎಂಬುದೇ ಇದೇ ಸತ್ಯ ಉಪದೇಶವಾಗಿದೆ. ಈ ಸತ್ಯ ಉಪದೇಶವನ್ನ ನಂಬುವವರ ಸಂಖ್ಯೆ ಬಹಳ ಅಧಿಕವಿದ್ರು ಅವರಲ್ಲಿ ದೃಢವಾಗಿ ನಿಂತವರು ಕೂಡ ಬೆರಳೆಣಿಕೆಯಷ್ಟೇ ಜನರು ಎಂಬುದಾಗಿ ದೇವವಾಕ್ಯ ಹೇಳುತ್ತದೆ. ಯಾಕಂದ್ರೆ ದೇವವಾಕ್ಯ ಹೇಳುತ್ತೆ, ಕರೆಯಲ್ಪಟ್ಟವರು ಅನೇಕರು, ಆಯ್ಕೆ ಆದವರು ಬೆರಳೆಣಿಕೆಯಷ್ಟು ಜನರು ಮಾತ್ರನೇ. ಹಾಗಾದ್ರೆ ದೇವರ ರಾಜ್ಯದಲ್ಲಿ ಸೇರುವವರು ಬೆರಳೆಣಿಕೆಯಷ್ಟು ಜನರು ಅಂದ್ರೆ ಆಮೇಲೆ ಅಲ್ಲೂಯ? ಹಾಗಾದ್ರೆ ಕರೆಯಲ್ಪಟ್ಟವರೆಲ್ಲರೂ ದೇವರ ರಹಸ್ಯ ಭವನದಲ್ಲಿ ಎತ್ತಲ್ಪಡೋದಿಲ್ಲ. ಯಾಕೆ ಎತ್ತಲ್ಪಡೋಲ್ಲ ಅಂತ ಹೇಳಿದ್ರೆ, ಅವರಲ್ಲಿ ಕೆಲವರು ಬೇರೆ ಬೇರೆ ಉಪದೇಶಗಳಿಗನ್ನ ಹಿಡಿದುಕೊಳ್ತಾರೆ. ಆದ ಕಾರಣ ನಿಜ ಸತ್ಯವಾದಂತ ಉಪದೇಶವನ್ನ ಅವರು ಬಿಟ್ಟು ಕೊಡ್ತಾರೆ. ಅಲ್ಲೂಯ? ಈಗ ಯೇಸುನ ರಹಸ್ಯಗಳನ್ನ ಬೇಗ ಬರ್ತಾ ಇದೆ, ಸಿದ್ಧರಾಗಿದೆ ಎಂಬುದಾಗಿ ನಾವು ಹೇಳ್ತೇವೆ, ಇದು ಸತ್ಯ ಉಪದೇಶ. ಅದು ಸುಳ್ಳು ಉಪದೇಶ ಹೇಳಿ ಕೊಡ್ತಾರೆ ಅಂದ್ರೆ ಸೈತಾನನು ಅವ್ರ ಮುಖಾಂತರ ಏನ್ ಮಾತನಾಡ್ತಾನಂದ್ರೆ, ಯೇಸು ಬರ್ತಾನೆ ಎಂಬುದಾಗಿ ಎಷ್ಟು ವರ್ಷದಿಂದ ಹೇಳ್ತಾನೆ ಬರ್ತಾ ಇದ್ದಾರೆ. ಇವತ್ತವರೆಗೂ ಯೇಸು ಬಂದೇ ಇಲ್ಲ.
ಚಿಂತೆ ಮಾಡಬೇಡಿ, ಯೇಸು ಬರೋದೇ ಇಲ್ಲ ಎಂಬುದಾಗಿ ಹೇಳುವಂಥ ಉಪದೇಶಗಳು ಕೂಡ ಅನೇಕ ಉಪದೇಶಗಳು ಈಗ ಸೈತಾನನು ಲೋಕದ ಜನರಿಂದ ಎಬ್ಬಿಸುವವನಾಗಿರ್ತಾನೆ. ಕೆಲವು ಸಂದರ್ಭದಲ್ಲಿ ಸಭೆಯಲ್ಲಿರುವ ಜನರಿಂದ ಎಬ್ಬಿಸ್ಬಿಡ್ತಾನೆ. ಆದ್ರಿಂದ ದೇವರಾತ್ಮನು ಪ್ರಕಟಣೆಯಲ್ಲಿರುವಂತ 7 ಸಭೆಗಳಿಗೂ ಹೇಳುವಂಥದ್ದು, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ. ಕಿವಿ ಇದ್ರೆ ನೀವು ಕೇಳಿಸ್ಬಿಡಿ, ಇಲ್ಲಾಂದ್ರೆ ಬಿಟ್ಬಿಡಿ ನಿಮ್ಮ ಇಷ್ಟಕ್ಕೆ ಎಂಬುದಾಗಿ ಹೇಳಿ ದೇವರಾತ್ಮನು ಡೈರೆಕ್ಟ್ ಆಗಿ ಪ್ರತಿ ರೀತಿಯಲ್ಲಿ ಶಾರ್ಪ್ ಆಗಿ ಸ್ವೀಟ್ ಆಗಿ ಹೇಳಿ ಮುಗಿಸ್ಬಿಡ್ತಾನೆ. ಆದ ಕಾರಣ ದೈವ ಸನ್ನಿಧಾನಕ್ಕೆ ಬಂದಿರುವ ನಾವು ದೈವ ಉಪದೇಶವನ್ನ ಸರಿಯಾಗಿ ಕೇಳಿಸಿಕೊಳ್ಳುವವರಾಗಿರ್ಬೇಕು. ಆ ಉಪದೇಶಕ್ಕೆ, ಆ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆಯುವವರಾಗಿರ್ಬೇಕು. ಹಲ್ಲೆಲೂಯಾ. ಯಾವಾಗ ನಾವು ಸತ್ಯ ಉಪದೇಶವನ್ನ ಬಿಟ್ಬಿಡುತ್ತೇವೋ ಆವಾಗ ಸೈತಾನನು ಅವನೇನಾಗಿದ್ದಾನೆ, ಯಾರು ಮುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ. ಆದ್ರೆ ಅವನು ಸಿಂಹನೇ ಅಲ್ಲ. ಆಮೇಲೆ ಅವನು ಸಿಂಹ ಅಲ್ಲದಿದ್ರು ಸಿಂಹ ತರ ಮಿಮಿಕ್ರಿ ಮಾಡಿ ಗರ್ಜಿಸ್ತಾ ತಿರುಗಾಡ್ತಾ ಇರ್ತಾನೆ. ಯಾರು ಮುಂಗಲಿ ಎಂಬುದಾಗಿ ಅವನು ಹುಡುಕಾಡ್ತಾನೆ ಅಂತಾನೆ ಲೋಕದಾದ್ಯಂತ. ಹಲ್ಲೆಲೂಯಾ. ಅವನ ಬೋಧನೆಗಳಿಗೆ ನಾವು ಕಿವಿ ಕೊಡಬಾರದು. ಯಾಕೆಂದ್ರೆ ಸೈತಾನನು ಅನೇಕ ಅನ್ಯ ಉಪದೇಶಗಳನ್ನ ಲೋಕದಲ್ಲಿ ಎಬ್ಬಿಸುವವನಾಗಿರ್ತಾನೆ. ಅನೇಕರು ಅವನ ಉಪದೇಶಕ್ಕೂ ಕೂಡ ಮರಳಾಗಿ ಹೋಗುವಂತ ಜನರು ಲೋಕದಲ್ಲಿ ಹೆಚ್ಚಾಗಿರ್ತಾರೆ. ಆದರೆ ಸತ್ಯವಾದ ಉಪದೇಶಕ್ಕೆ ಕಿವಿ ಕೊಟ್ಟು ಕೇಳಿ ಅದಕ್ಕೆ ವಿಧೇಯರಾಗಿ ಅದರ ಪ್ರಕಾರ ನಡೆಯುವವರು ಸ್ವಲ್ಪ ಜನರು ಮಾತ್ರ. ಆಮೇಲೆ ಅದರಿಂದ ದೇವ ಕೇಳುತ್ತೆ, ನಾಶಕ್ಕೆ ಹೋಗುವ ದಾರಿ ಅದರಲ್ಲಿ ಹೋಗುವವರು ಲಕ್ಷಾಂತರ ಜನ. ಅದೇ ದೇವರ ರಾಜ್ಯದ ಬಾಗಿಲು ಅದಿಕ್ಕಟ್ಟಾದ ಬಾಗಿಲು, ಅದರೊಳಗಡೆ ಹೋಗುವವರು ಸ್ವಲ್ಪ ಜನ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಈ ದಿನ ನೀವು ಸ್ವಲ್ಪ ಜನ ಹೋಗುವಂತ ಗುಂಪಿನಲ್ಲಿದ್ದರು ಅಥವಾ ಬಹಳ ಜನರು ಹೋಗುವಂತ ಗುಂಪಿನಲ್ಲಿದ್ದರು, ಸ್ವಲ್ಪ ಜನರು ಕೇಳುತ್ತಿರುವಂತಹ ಸತ್ಯ ಬೋಧನೆಯಲ್ಲಿದ್ದರು, ಬಹಳ ಜನರು ಕೇಳುವಂತಹ ಅಗ್ನಿ ನರಕಕ್ಕೆ ಹೋಗುವಂತಹ ಪಾತಾಳದ ಬೋಧನೆಗಳಲ್ಲಿ ನೀವು ಕೇಳಿಸ್ಕೊಳ್ತಿದ್ರು. ಈ ದಿನ ನೀವು ಯಾವ ಕಡೆಗೆ ನಿಮ್ಮ ಪಯಣವಿದೆ, ನೀವು ಯಾವ ರೀತಿಯಾದಂತಹ ಉಪದೇಶಗಳನ್ನ, ಬೋಧನೆಗಳನ್ನ, ವಾಕ್ಯಗಳನ್ನ ಕೇಳ್ತಾ ಇದ್ದೀರಾ ಎಂಬುದಾಗಿ ನಿಮ್ಮನ್ನ ನೀವು ಪರಿಶೀಲಿಸಿಕೊಳ್ಳಿ. ಯಾಕೆಂದ್ರೆ ಕೆಲವು ಕಡೆಗೆ ಅನೇಕ ಸಭೆಗಳು, ಹೆಚ್ಚಿನ ಸಭೆಗಳು ದೇವರ ಆಶೀರ್ವಾದದ ಕುರಿತಾಗಿ ಮಾತನಾಡ್ತಾರೆ ಹೊರತು ಹೆಚ್ಚಾಗಿ ದೇವರು ನಮ್ಗೆ ಏನ್ ಹೇಳ್ತಾನೆ ಅದನ್ನ ನಾವು ಮಾಡಬೇಕು ಎಂಬುದಾಗಿ ಅದನ್ನ ಹೇಳ್ಕೊಡೋದಿಲ್ಲ. ಹಲ್ಲೆಲೂಯಾ. ಆದ್ರಿಂದ ನೀವೆಂತೆಂಥ ಸಭೆಯಲ್ಲಿ ಇರ್ಬೇಕಂದ್ರೆ ದೇವರು ನಮ್ಗೇನ್ ಹೇಳ್ತಾನೆ ನಾವು ಅದನ್ನ ಮಾಡಬೇಕು ಅನ್ನೋ ಮನಸ್ಸು ನಮ್ಮಲ್ಲಿ ಇರಬೇಕು. ಅಂತ ಉಪದೇಶಗಳನ್ನೇ ನಾವು ಹೆಚ್ಚಾಗಿ ಕೇಳಬೇಕು. ದೇವ್ರು ಹೇಳಿದ್ದನ್ನ ನಾವು ಮಾಡಿದ ದೇವರು ಕೊಡುವಂತ ಆಶೀರ್ವಾದ ಅದು ನಮಗೆ ಪರಿಪೂರ್ಣವಾಗಿರುತ್ತೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ. ಅಂದ್ರೆ ದೇವ್ರ ಸುಮ್ಮನೆ ಆಶೀರ್ವಾದ ಮಾಡ್ಬಿಡ್ತಾರೆ, ಯಾರಿಗೂ ದೇವ್ರ ಸುಮ್ಮನೆ ಆಶೀರ್ವಾದ ಮಾಡಲ್ಲ. ಅಬ್ರಾಹ್ಮನನ್ನ ದೇವ್ರು ಆಶೀರ್ವಾದ ಮಾಡ್ಬೇಕಂದ್ರೆ ಅವನ್ನ ಅದ್ರ ಹಿಂದೆ ದೇವ್ರು ಹೇಳಿ ಕೆಲಸ ಮಾಡಿದ್ದಾನೆ. ಅಬ್ರಾಹ್ಮನಿಗೆ ಹೇಳ್ತಾನೆ ದೇವ್ರು, ಅಬ್ರಾಹ್ಮನೇ ನೀನು ನಿಮ್ಮ ಅಪ್ಪನ ಮನೆ ಬಿಟ್ಟು ಬಾ, ನಿಮ್ಮ ಸಂಬಂಧಿಕರನ್ನ ಬಿಟ್ಟು ಬಾ, ನಿನ್ನ ದೇಶವಾದ ಇರಾನ್ ದೇಶನ ಬಿಟ್ಟು ಇಸ್ರಾಯೇಲ್ ದೇಶದ ಕಡೆಗೆ ಬಾ ಎಂಬುದಾಗಿ ಅಬ್ರಾಹ್ಮನಿಗೆ ದೇವ್ರು ಹೇಳ್ತಾನೆ. ಆ ಹೇಳಿರುವ ಮಾತಿಗೆ ಅಬ್ರಾಹ್ಮನ ವಿಧೇಯನಾಗ್ತಾನೆ. ವಿಧೇಯನಾಗಿ ದೇವ್ರು ಹೇಳಿದ ಪ್ರಕಾರ ಅವನು ಇರಾನ್ ದೇಶನ ಬಿಟ್ಟು ಇಸ್ರಾಯೇಲ್ ದೇಶಕ್ಕೆ ಅವನು ಬರ್ತಾನೆ. ಬಂದಿದ್ದಕ್ಕೆ ದೇವ್ರು ಅವನಿಗೆ ಹೇಳುವಂತ ಮಾತು, ಅಬ್ರಾಹ್ಮನೇ ನಿನ್ನ ಆಶೀರ್ವಾದ ಮಾಡ್ತೀನಿ. ಯಾಕೆ ದೇವ್ರ ಆಶೀರ್ವಾದ ಮಾಡ್ತೇನೆ ಅಂದ್ರೆ ದೇವ್ರು ಹೇಳಿದ್ದನ್ನ ಅಬ್ರಾಹ್ಮ ಮಾಡ, ಅದಕ್ಕೆ ದೇವ್ರು ಅವನನ್ನ ಆಶೀರ್ವಾದ ಮಾಡ್ತೇನೆ ಅಂದ್ರು. ಹಲ್ಲೆಲೂಯಾ. ಕೆಲವರು ಈ ಕಾಲದಲ್ಲಿ ಎಲ್ಲ ಬೋಧನೆಗಳು ಹೆಂಗೆ ದೇವರನ್ನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ಬಹಳ ಸಂತೋಷ. ಅವರು ದೇವ್ರನ್ನ ಆಶೀರ್ವಾದ ಮಾಡಿ ಸುಮ್ಮನೆ ದೇವ್ರು ಯಾರನ್ನು ಕೂಡ ಆಶೀರ್ವಾದ ಮಾಡೋದೇ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ಮೋಸ್ಟ್ ಇಂಟೆಲಿಜೆಂಟ್ ಗಾಡ್. ಹಲ್ಲೆಲೂಯಾ. ಬಹಳ ಬುದ್ಧಿವಂತ ಉಳ್ಳ ದೇವ್ರು ನಮ್ಮ ದೇವ್ರು. ಹಲ್ಲೆಲೂಯಾ. ಅಂತ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಅದ್ರ ಹಿಂದುಗಡೆಗೆ ದೇವ್ರು ನಮಗೆ ಒಂದು ಕೆಲಸ ಕೊಡ್ತಾನೆ, ಕೆಲಸ ಹೇಳ್ತಾನೆ, ಇದನ್ನ ನೀನು ಮಾಡು ಎಂಬುದಾಗಿ ದೇವ್ರು ಹೇಳಿದ್ದಾನೆ. ಕೆಲಸವನ್ನ ನಾವು ಮಾಡಿದಾಗ ದೇವ್ರು ಅವಾಗ ನಮ್ಗೆ ಆಟೋಮೆಟಿಕ್ ಆಗಿ ಹೇಳ್ತಾನೆ, ನನ್ನ ಮಗನೇ ನಾನು ನಿಮ್ಮನ್ನ ಆಶೀರ್ವಾದ ಮಾಡ್ತೇನೆ. ಯಾಕೆ ಅಂದ್ರೆ ದೇವ್ರು ಹೇಳ್ತಾನೆ, ನೀನು ನಾನು ಹೇಳಿದ್ದನ್ನ ನೀನು ಮಾಡಿದ್ದೆ, ಅದಕ್ಕೆ ನೀನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿ ದೇವರು ಆಶೀರ್ವಾದ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆ ಆಶೀರ್ವಾದ ನಮಗೆ ಶಾಶ್ವತವಾಗಿರುತ್ತೆ. ಹಲ್ಲೆಲೂಯಾ. ಸುಮ್ಮನೆ ನಾವು ಗುಂಪಲ್ಲಿ ಸ್ತೋತ್ರ ಹೇಳ್ಕೊಂಡು ಹೋಗ್ಬಿಟ್ರೆ
ಎಲ್ಲರ ಜೊತೆಗೂ ದೇವರು ನಮ್ಮ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇವತ್ತು ಆಶೀರ್ವಾದ ಮಾಡಿ ಮಾಡ್ತಾರೆ ಅಂದರೆ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ಬೆಳಗ್ಗಿಂದ ರಾತ್ರಿವರೆಗೂ ಕಾಯ್ಕೊಂಡು ಕೂತಿದ್ರು ಕೂಡ ಯಾವುದೇ ಆಶೀರ್ವಾದ ಬರಲ್ಲ. ಯಾಕೆ ಬರಲ್ಲ ಅಂದರೆ ದೇವರು ಅದ್ರ ಹಿಂದ್ಗಡೆ ನಮ್ಗೆ ಹೇಳ್ತಾನೆ, ನಾನು ಹೇಳಿದ್ದ ನಾನು ಏನು ಮಾಡುವ ಅಂದಾಗ ದೇವ್ರು ಹೇಳ್ತಾನೆ. ಆಗ ದೇವರು ನಮ್ಗೆ ಏನೇನೆಲ್ಲ ಹೇಳಿರ್ತಾನೋ ಅದೆಲ್ಲ ನಾವು ಮಾಡಿದಾಗ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಹಾಲೆಲೂಯಾ. ನಮ್ಮನ್ನೇ ಆಶೀರ್ವಾದವಾಗಿ ಅದನ್ನು ಬದಲಾಯಿಸ್ತಾನೆ. ನಾವು ಆಶೀರ್ವಾದ ಆದ್ಮೇಲೆ ದೇವರು ನಮ್ಮಿಂದ ಇನ್ನು ಅನೇಕರನ್ನ ಆಶೀರ್ವಾದವಾಗಿ ಅವರನ್ನ ಬದಲಾಯಿಸುವಂತೆ ದೇವರು ನಮ್ಮನ್ನು ಉಪಯೋಗಿಸಿ ನಡೆಸುವಣ ಇರ್ತಾರೆ. ಆಮೇಲೆ ಹಾಲೆಲೂಯಾ. ಆದ್ರಿಂದ ದೇವರು ಹೇಳಿರುವಂತ ಉಪದೇಶಗಳನ್ನ ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಹಾಲೆಲೂಯಾ. ಆಗ ದೇವರು ನಮ್ಮನ್ನ ಬಹಳವಾಗಿ ಆಶೀರ್ವಾದ ಮಾಡ್ತಾನೆ. ತಿಮೋತಿಗೆ ದೇವರು ಆತ್ಮ ಮಾತನಾಡ್ತಾ ಇದ್ದಾನೆ, ತಿಮೋತಿ ನೀನು ಬೇರೆ ಬೇರೆ ಅನ್ಯಾಯವಾದಂತಹ ಉಪದೇಶಗಳನ್ನ ಅಲ್ಲ ಮಾಡದೆ ಇರು, ಯಾಕಂದ್ರೆ ಅವುಗಳಿಂದ ನಿನಗೆ ತೊಂದರೆ ಆಗುತ್ತೆ, ಅವುಗಳನ್ನ ನೀನು ಮಾಡಬಾರ್ದು ಎಂಬುದಾಗಿ ದೇವರ ಆತ್ಮನು ಅವಳನ್ನ ಉಪಯೋಗಿಸಿಕೊಂಡು ತಿಮೋತಿಯನ್ನ ದೇವರ ಆತ್ಮನ ಎಚ್ಚರಪಡಿಸ್ತಾ ಇದ್ದಾನೆ. ಹಾಲೆಲೂಯಾ. ಅದೇ ರೀತಿಯಾಗಿ ದೇವರ ಆತ್ಮ ನಮ್ಮನ್ನು ಕೂಡ ಉಪಯೋಗಿಸಿಕೊಳ್ತಾನೆ, ನಮ್ಮನ್ನು ಎಚ್ಚರಪಡಿಸುವನಾಗಿದ್ದಾರೆ. ನೀನು ಇದನ್ನ ಮಾಡು, ಇದನ್ನ ಮಾಡಬೇಡ ಎಂಬುದಾಗಿ ದೇವರ ಆತ್ಮನು ಯಾವ್ದು ಮಾಡೋಂತನೋ ಅದನ್ನ ನಾವು ಮಾಡುವವರಾಗಿರ್ಬೇಕು. ದೇವರ ಆತ್ಮನ ಯಾವ್ದು ಮಾಡಬೇಡ ಅಂತ ಹೇಳ್ತಾನೋ ಅದನ್ನ ನಾವು ಮಾಡಲೇಬಾರ್ದು. ಆಗ ನಾವು ಅನೇಕ ಆಶೀರ್ವಾದಕ್ಕೆ ಬಾಧ್ಯರಾಗುವಂತೆ ದೇವರ ಆತ್ಮನೇ ನಮ್ಮನ್ನ ನಡೆಸುವವನಾಗಿರ್ತಾನೆ. ಹಾಲೆಲೂಯಾ. ಅನಂತರ ಮುಂದುವರೆದ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದು. ಹಾಲೆಲೂಯಾ. ಹಾಗಾದ್ರೆ ಈಗ ಪ್ರಪಂಚದಲ್ಲಿ ಕಲ್ಪನಾ ಕಥೆಗಳು ಅನೇಕ ಕಥೆಗಳಿದ್ದಾವೆ. ಅಜ್ಜಿ ತಾತ ಕತೆ, ಅಲ್ಲೊಂದು ಊರಿನ ಜಾತ್ರೆ ಕತೆ, ಇಲ್ಲ ಹಳೆ ಕಾಲದಲ್ಲಿ ಒಬ್ಬ ರಾಜ ಇದ್ದಂತೆ, ಆ ರಾಜ ಹಿಂಗಿದ್ದಂತೆ, ಇನ್ನು ಹಳೆ ಕಾಲದಲ್ಲಿ ಹೋದ್ರೆ ಒಬ್ಳು ರಾಣಿ ಇದ್ದಂತೆ, ಇವರು ರಾಣಿ ಬಂದಂತೆ. ಕೆಲವಕ್ಕೆ ಮುಂದೆ ತಲಾಪುಡ ಏನಿರಲ್ಲ, ಕಲ್ಪನಾ ಕಥೆಗಳು. ಅನೇಕರು ಅವ್ರವ್ರ ಯೋಚನೆ ಪ್ರಕಾರವಾಗಿ ಏನೋ ಒಂದು ಊಹೆ ಮಾಡ್ತಾರೆ. ಒಂದು ಕಾಲದಲ್ಲಿ ಹಿಂಗೆ ರಾಜ ಇದ್ದಂತೆ, ಅವ್ರ ಕೈಗಳಿಗೆ 1000 ಸೈನಿಕರು ಇದ್ದಂತೆ, ಒಬ್ಬೊಬ್ಬ ಸೈನಿಕರು ಹಂಗೆ ಮಾಡಿದಂತೆ, ಆ ರಾಜ ಹೇಳಿದ ಪ್ರಕಾರ ಕೆಲವರು ಮಾಡಲಿಲ್ವಂತೆ, ಹಾಗಾಗಿ ರಾಜ ಅವನ್ನ ಸಾಯಿಸಿದಂತೆ, ಬದುಕಿಸಿದಂತೆ. ಕೆಲವು ಕಲ್ಪನಾ ಕಥೆಗಳು ಅನೇಕರು ಅವರಾಗಿರ್ತಾರೆ. ಹಾಲೆಲೂಯಾ. ಕೆಲವು ಸಭೆಗಳು ಎಂಥ ಬೋಧನೆಗಳಿರು ಅಂತಂದ್ರೆ ಕಲ್ಪನಾ ಕಥೆಗಳ ಬೋಧನೆ ಇರುತ್ತೆ. ಏನಾದರೂ ಒಂದು ಕಥೆ ಹೇಳ್ಬೇಕು ಸಭೆ ಜನರಿಗೆ ಅಂತಾನೆ ಯೋಚನೆಯಲ್ಲಿ ಕೆಲವು ಅವ್ರ ಮೈಂಡ್ ಸೆಟ್ ಹೋಗ್ತಾ ಇರುತ್ತೆ. ಯಾಕಂದ್ರೆ ಅವರು ಅನೇಕ ದೇವರ ವಾಕ್ಯ, ದೇವರ ಜ್ಞಾನ, ದೇವರ ಅರಿವು ಇಲ್ಲದೆ ಇದ್ದಾಗ ಅವರಿಗೆ ತಲೆಯಲ್ಲಿ ಓಡುತ್ತೆ. ಒಂದು ಬುದ್ಧಿವಂತಿಕೆ ಉಳ್ಳವರಾಗಿ ನಾವು ಸ್ವಲ್ಪ ಬುದ್ಧಿ ಓಡಿಸೋಣ, ಜಾಸ್ತಿ ಇವಾಗ ಸಂಗ್ರಹ ಮಾತನಾಡೋಣ, ಬೋಧಿಸೋಣ ಅಂತ ಹೇಳಿ ಯಾವುದೋ ಒಂದು ಕತೆ ಸೇರಿಸ್ಬಿಟ್ಟು ಹೇಳ್ತಾ ಹೋಗ್ತಾ ಇರ್ತಾರೆ. ಅದಕ್ಕೆ ಕಲ್ಪನಾ ಕಥೆಗಳು ಅಂತ ಕರೀತಾರೆ. ಆ ಕಥೆಗಳಲ್ಲಿ ಆರಂಭನೂ ಇರಲ್ಲ, ಅಂತ್ಯನೂ ಇರಲ್ಲ. ಕೆಲವು ಕಥೆಗಳು ನಮಗೆ ಯಾಕಂದ್ರೆ ದೇವವಾಕ್ಯ ಹೇಳ್ತಾ ಇದೆ, ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ನೀವು ಲಕ್ಷ್ಯ ಕೊಡಬಾರ್ದು. ಇಂಥ ಕಥೆಗಳು ಆರಂಭನೂ ಇರಲ್ಲ, ಅಂತ್ಯನೂ ಇರಲ್ಲ. ಅಂಥ ಕಥೆಗಳು ಕೂಡ ಜನರು ಹೇಳ್ತಾ ಇರ್ತಾರೆ. ಕೆಲವು ಹಳೆಯ ಕಾಲದಲ್ಲಿ ಇದ್ದವರು ಅಜ್ಜಿ ಒಂದು ಕತೆ ಹೇಳು, ತಾತ ಒಂದು ಕತೆ ಹೇಳು ಅಂತ ಹೇಳಿ ಅವ್ರ ಮೊಮ್ಮಕ್ಕಳು ಅವ್ರ ಹತ್ರ ಹೋಗಿ ಕೇಳಿದಾಗ ಅವ್ರ ಅಜ್ಜಿ ತಾತ ಏನೇನೋ ಒಂದು ಊಹೆ ಮಾಡಿಕೊಂಡು ಒಂದು ಕಲ್ಪನೆಯನ್ನ ಮಾಡಿಕೊಂಡು ಅವರೇ ಮೊಮ್ಮಕ್ಕಳು ಮಳಗಳಿ ಅಂತ ಹೇಳಿ ಒಂದು ಕತೆ ಹೇಳ್ಬೋದು. ಆ ಮೊಮ್ಮಕ್ಕಳು ಏನು ಅನ್ಕೊಂಡು ಗೊತ್ತಾ, ಆ ಕಲ್ಪನಾ ಕಥೆಗಳಲ್ಲೇ ಅದೇ ಸತ್ಯ ಕಥೆಗಳು ಎಂಬುದಾಗಿ ನಂಬಿಟ್ರು. ಹಾಲೆಲೂಯಾ. ಆಮೇಲೆ ಇವ್ರು ದೊಡ್ಡವ್ರು ಆದ್ಮೇಲೆ ಇವ್ರೇನು ಹೇಳಕ್ ಸ್ಟಾರ್ಟ್ ಮಾಡಿದ್ರು, ನಮ್ಮ ಅಜ್ಜಿ ತಾತ ಹೇಳಿದ್ದಾರೆ ಅದೇ ಸತ್ಯ, ಅದೇ ಸತ್ಯ, ನೀವು ಹೇಳೋ ಸುಳ್ಳು ಎಂಬುದಾಗಿ ಹೇಳಿ ಅದನ್ನ ನಮ್ಮ ಕೂಡ ಅನೇಕರು ಈ ಲೋಕದಲ್ಲಿದ್ದಾರೆ. ಹಾಲೆಲೂಯಾ. ಆದ್ರಿಂದ ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ನಾವು ಲಕ್ಷ್ಯ ಕೊಡಬಾರ್ದು. ಅವಳ ಕೂಡ ಹೆಚ್ಚಾಗಿ ಅವಳನ್ನು ನಾವು ನೋಡೋಕ್ಕೆ ಹೋಗಬಾರ್ದು, ಅವಳ ಕಡೆಗೆ ಲಕ್ಷ್ಯ ಕೊಡಬಾರ್ದು, ಅವಳನ್ನು ಹೆಚ್ಚಾಗಿ ಯೋಚನೆ ಮಾಡಬಾರ್ದು. ಹೌದಾ, ಇವನ್ ಕತೆ ಹಿಂಗಾಗಬೇಕು, ಅವನ ಕತೆ ಹಿಂಗಾಗಬೇಕು ಎಂಬುದಾಗಿ ಕೆಲವು ಫಿಲಮ್ ಕಥೆಗಳು, ಈ ಕಥೆಗಳಿಗೆ ಆರಂಭ ಇರಲ್ಲ, ಆ ಕಥೆಗೆ ಅಂತ್ಯ ಇರಲ್ಲ, ಅಂಥ ಕಥೆಗಳು ಇಂಥ ಕಥೆಗಳು ಎಂಬುದಾಗಿ ಕೆಲವು ಓಡ್ತಾನೆ ಇರ್ತವೆ. ಯಾಕಂದ್ರೆ ಸೈತಾನನು ಅವನು ಇರೋದೇ ಓಡ್ಸಕ್ಕೆ, ಅವನಿಗೂ ಒಂದು ಜಾಗ ಇಲ್ಲ ಪ್ರಪಂಚದಲ್ಲಿ. ಎಲ್ಲಿಂದ ಬಂದೆ ಎಂಬುದಾಗಿ ದೇವರು ಪ್ರಲೋಭದಲ್ಲಿ ಕೇಳಿದಾಗ ಅವನು ಹೇಳ್ತಾನೆ, ಸೈತಾನ ದೇವ್ರಿಗೆ
ನಾನು ಲೋಕದ ಎಲ್ಲ ಕಡೆಗೆ ತಿರುಗಾಡಿ ಆ ಕಡೆ ಈ ಕಡೆ ಎಲ್ಲ ಕಡೆ ತಿರುಗಾಡಿ ದೇವರ ಈಗ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಎಂಬುದಾಗಿ ಹೇಳಿ ಅವನು ಯೋಬನ ಕುರಿತಾಗಿ ಮಾತನಾಡುವಾಗ ಹೇಳ್ತಾನೆ. ಅಲ್ಲೇ ಹಂಗೆ ಹೇಳ್ತಾನೆ, ಇವಾಗ ಒಂದು ಅಡ್ರೆಸ್ ಒಂದು ಹೆಸರಿಲ್ಲ ಅವನಿಗೆ, ಯಾವ ಜಾಗನೂ ಇಲ್ಲ, ಯಾವ ಪ್ಲೇಸು ಇಲ್ಲ, ಹಾಗಾಗ್ಬಿಟ್ಟಿದೆ. ಹಂಗಾಗಿ ಅವನು ಸುತ್ತಾಡ್ತಾನೆ ಅಂತಾನೆ. ಹಂಗಾಗಿ ಅವನ ಮಕ್ಕಳನ್ನು ಕೂಡ ಏನು ಮಾಡ್ತಾನೆ ಅಂದರೆ ಸುತ್ತುವಡಿಸ್ತಾನೆ ಅಂತಾನೆ. ಇಲ್ಲಿಂದ ಅಲ್ಲಿ ಹೋಗುವ, ಅಲ್ಲಿಂದ ಎಲ್ಲಿಗೆ ಬಾ, ಇಲ್ಲಿಂದ ಅಲ್ಲಿ ಹೋಗುವ, ಅಲ್ಲಿಂದ ಎಲ್ಲಿಗೆ ಬಾ. ಕಲ್ಪನಾ ಕಥೆಗಳು. ಆಮೇಲೆ ಪಣ್ಣೆ ಇಲ್ಲದೆ ಇರುವಂಥ ಅಂಶಗಳಿಗೆ, ಕೆಲವು ಅಂಶ ಪರಂಪರೆ ಎಂಬುದಾಗಿ ಕೂಡ ಇರ್ತಾನೆ. ಆ ಅಂಶಗಳಿಗೆ ಏನಿರಲ್ಲ, ಆ ವಂಶಗಳಿಗೆ ಕೆಲವು ಅಂಶಗಳಿಗೆ ಕೊನೆ ಆರಂಭವೂ ಇರಲ್ಲ. ಅಂಥ ಅಂಶಗಳು ನಮ್ಮ ಅಂಶ ಅಂದಾಗಿ ಕೆಲವರು ಎಮ್ಮೆ ಬಿಟ್ಟು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಅಂಥ ವಿಷಯಗಳಿಗೆ ಯಾರು ಲಕ್ಷ್ಯ ಕೊಡಬಾರ್ದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅಂದರೆ ದೈವ ಮಕ್ಕಳು, ಸಹೋದರ ಸಹೋದರಿಯರಾದ ನಾವು, ದೇವ ಜನರಾದ ದೇವರ ಮಕ್ಕಳಾದ ನಾವು ಅವಳ ಕೃತ ಯೋಚನೆ ಕೂಡ ಮಾಡಬಾರ್ದು. ಯಾಕಂದರೆ ಅದರಿಂದ ಏನಾಗುತ್ತೆ, ನಮಗೆ ಹೋಗಿ ಯೋಚನೆ ಮಾಡಿದ್ರೆ ಏನಾಗುತ್ತೆ, ನಮ್ಮ ತಲೆ ಆ ಕಡೆಗೆ ಒಂದು ಆಗುತ್ತೆ. ಹೌದು, ಇವ್ರು ವಂಶ ಹಿಂಗಿಲ್ಲ, ಇವ್ರು ಮೊದಲು ರಾಜ್ಯ ಆಗಿಲ್ಲ, ಇವ್ರು ಮೊದಲು ರಾಣಿ ಆಗಿಲ್ಲ, ಇವ್ರು ಏನೇನು ಯೋಚನೆ ಮಾಡ್ತಾ ಹೋಗಿರುತ್ತೆ. ಅದು ಬಂದು ಅದನ್ನ ಬಿಟ್ಟು ಚೆನ್ನಾಗಿ ಪ್ರೇಯರ್ ಮಾಡಿದಾಗ ದೇವ್ರೇನೋ ಒಂದು ಆಶೀರ್ವಾದ ಕೊಡ್ತಾನೆ. ಆಗಲಿ ಆದ ಕಾರಣ ದೇವ್ರು ನಮ್ಗೆ ಹೇಳೋದು, ಕೊನೆಯಿಲ್ಲದ ವಂಶಾವಳಿಗಳ ಕುರಿತಾಗಿ ನೀವು ಲಕ್ಷ್ಯ ಕೊಡಬಾರ್ದು. ಲೋಕದಲ್ಲಿ ಅನೇಕ ಅಚ್ಚುಕತೆಗಳು, ತಾತಕತೆಗಳು ಇವೆಲ್ಲ ಬಂದಿದ್ದಾವೆ. ಸೈತಾನ ಇವೆಲ್ಲ ಬರ್ಸ್ತಾನೆ. ಆದರೂ ಕೂಡ ದೈವ ಚಂದ್ರಾದ ನಾವು ಕಲ್ಪನಾ ಕಥೆಗಳಿಗೂ ಕೊನೆ ವಂಶಗಳು ಕೊನೆ ಇಲ್ಲದೇ ಇರುವಂಥ ಅನೇಕ ಕಥೆಗಳು ಇರುತ್ತವೆ. ಯಾವುದಕ್ಕೂ ಕೂಡ ನಾವು ಕಿವಿ ಕೊಡಬಾರ್ದು. ಆಮೇಲೆ ಏನು ಮಾಡಬಾರ್ದು, ಅವುಗಳ ಬಗ್ಗೆ ಯೋಚನೆ ಮಾಡಬಾರ್ದು. ಸೈತಾನ ಯೋಚನೆ ಮಾಡಲಿ ಅಂತ ಹೇಳಿ ಅಂತ ಅನ್ಯ ಜನರನ್ನು ಕರ್ಸ್ಕೊಂಬಂದು ನಮ್ಮ ಹತ್ರ ಹಿಂಗೆ ಹೇಳ್ತಾರೆ, ಸರ್ ಈ ಹುಣಸೆನ್ ಮರ ಏನಿಲ್ಲ ಸರ್, ಈ ಹುಣಸೆನ್ ಮರದಲ್ಲಿ ರಾತ್ರಿ ಹೋಗುತ್ತೆ ಸರ್ ಅಂತ ಒಂದ್ಸಲ ಬರುತ್ತೆ ಸರ್, ಇಲ್ಲೇನೋ ದೇವ ಇದೆ ಸರ್ ಅಂತ ಹೇಳಿ ಅನೇಕರು ಹೇಳ್ತಾರೆ. ಅವೇನು ಕತೆ, ಅವೆಲ್ಲ ಕಲ್ಪನೆ ಕಥೆಗಳಾಗಲಿಲ್ಲ. ಯಾಕಂದ್ರೆ ಸೈತಾನ ಇದ್ದಾನೆ, ಆದ್ರೆ ಅವನು ಹೆಂಗವನೇ ಆತ್ಮವಾಗಿದ್ದಾನೆ. ಅವನು ಕೂಡ ಯಾರ ಕಡೆಗೂ ಕಾಣಿಸಲ್ಲ, ನಮ್ಮ ಕಡೆಗೂ ಕಾಣಿಸಲ್ಲ, ಮನುಷ್ಯ ಕಡೆಗಂತೂ ಅವ್ನು ಕಾಣಿಸಲ್ಲ. ಅವನು ಡೈರೆಕ್ಟ್ ಆಗಿ ಯಾರ ಕಡೆ ಕಾಣಿಸ್ತಾನಂದ್ರೆ ದೇವರಿಗೆ ಕಾಣಿಸ್ತಾನೆ, ದೇವದೂತರಿಗೆ ಕಾಣಿಸ್ತಾನೆ ಅಷ್ಟೇ. ಆಗಲ್ವಿಯ ಹಾಗಾಗಿ ಮನುಷ್ಯಾದ ನಮಗೆ ದೇವರು ನಿಮಗೆ ಕಾಣಿಸಲ್ಲ. ಆಗಲ್ವಿಯ ಆದ್ರಿಂದ ನಾವು ಯಾವುದೇ ದೇವಗಳ ಕೂತಾಗಿ ಭಯನೇ ಪಡ್ಬಾರ್ದು. ಆಮೇಲೆ ಆಗಲ್ವಿಯ ಯಾಕಂದ್ರೆ ನಮಗೆ ಕೊಟ್ಟಿರುವಂಥ ಆತ್ಮ ಇಂಥ ಆತ್ಮ ಬಹಳ ಶಿಕ್ಷಣ ದೈವಿಕದ ಆತ್ಮ ಎಂಬ ದೇವವಾಕ್ಯ. ಆ ದೇವರ ಬಂದಿರುವ ನಾವು ಹೆಂಗಿರ್ಬೇಕು, ದೇವರಲ್ಲಿರಬೇಕು. ಒಂದು ಸೈತನ ಇರ್ಬೋದು, ಕೋಟಿ ಸೈತನ ಬಂದು ಇರ್ಬೋದು. ಆಗಲ್ವಿಯ ಯಾಕಂದ್ರೆ ಆ ಸೈತನ ಸೃಷ್ಟಿ ಮಾಡಿದ ಯಾರು? ನಮ್ಮ ದೇವರೇ. ಇನ್ಯಾಕೆ ನಾವು ಭಯ ಪಡ್ಬೇಕು? ನಮ್ಮ ದೇವರೇ ನಮ್ಗೆ ಹೇಳಿದ್ದಾನೆ, ನಾನು ಒಬ್ಬನ ಭಯ ಪಡೋದು ಸಾಕು, ಇಡೀ ಪ್ರಪಂಚದಲ್ಲಿರೋರೆಲ್ಲ ನಿಮಗೆ ಭಯ ಪಡೋದು ನಾನು ಮಾಡ್ತೀನಿ ಅಂತ. ನಾವಲ್ವಿಯ ಆದ್ರಿಂದ ದೈವ ಜನರಾದ ನಾವು ದೇವರು ಒಬ್ಬರಿಗೆ ಭಯ ಪಡಬೇಕು. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿದೆ ವಾಕ್ಯ. ಅಲ್ಲಲ್ವಿಯ ಆದ್ರಿಂದ ದೇವರಿಗೆ ಭಯ ಪಡುವವರಿಗೆ ದೇವರು ಅಧಿಕವಾದಂಥ ಜ್ಞಾನವನ್ನು ಕೊಟ್ಟು ಆಶೀರ್ವದಿಸಿ ನಡೆಸುವನಾಗಿದ್ದಾನೆ. ಅಲ್ಲಲ್ವಿಯ ಹಾಗಾದ್ರೆ ಇಲ್ಲಿ ದೇವರ ವಾಕ್ಯಗಳನ್ನ ನಾವು ನೋಡುವುದಾದ್ರೆ ಇಲ್ಲಿ ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗಳಿಗೂ ನಾವು ಲಕ್ಷ್ಯ ಕೊಡಬಾರದು ಎಂಬುದಾಗಿ ದೇವರ ಆತ್ಮ ಈ ದಿನ ಕೃಪೆಯ ಸಭೆಯಾದ ನಮ್ಮೆಲ್ಲರ ಸಂಘ ಆತ್ಮ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ನಾವಲ್ವಿಯ ಕೆಲವು ಧಾರಾವಾಹಿಗಳು ನೋಡಿ, ಇವತ್ತು ಇಲ್ಲಿಗೆ ಸ್ಟಾರ್ಟ್, ಅಲ್ಲೇ ತಿಂದು ಅಯ್ಯೋ ನಾಳೆ ಯಾವ ತೋರಿಸ್ಬಿಡ್ತಾನೆ, ನಾಳೆ ಇದೇನಾಗುತ್ತೋ, ನಾಳೆ ಇದೇನಾಗುತ್ತೆ, ಅತ್ತೆ ಸೊಸೆ ಹೆಂಗಾಗುತ್ತೆ ಮನೆ. ಅದೇನು ಕತೆ? ಕಲ್ಪನಾ ಕಥೆಗಳು. ಅವಕ್ಕೆ ಮೊದಲು ಇರಲ್ಲ, ಕೊನೆಯೂ ಇರಲ್ಲ. ಅವೇನು ಭಾಳ ಥರ ಹೇಳ್ಕೊಂಡು ಹೋಗ್ತಾನೆ. ಹೀಗೆ ಕೆಲವು ಕಲ್ಪನಾ ಕಥೆಗಳು ಲೋಕದಲ್ಲಿ ಯಂತ್ರದ ಕ್ಷಣದಲ್ಲಿ ರುಚಿಸುವ ನಮ್ಮ ಕಾಲಘಟ್ಟದಲ್ಲಿ ಅಧಿಕ ಹೋಗ್ಬಿಟ್ಟಿದೆ. ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು ಎಲ್ಲ ಭಾಷೆಗಳಲ್ಲೂ ಕೂಡ ಸೈತಾನನು ಎಂಥ ಕಥೆಗಳನ್ನು ಎಬ್ಬಿಸ್ತಾ ಇದ್ದಾನೆ ಅಂದರೆ ಕಲ್ಪನಾ ಕಥೆಗಳನ್ನು ಎಬ್ಬಿಸಿರುವ ಕಾಲ ಈ ಅಂತದರ್ಶನದ ಕಾಲವಾಗಿದೆ. ಆಮೇಲೆ ಇಲ್ಲಿ ಕೊನೆ ಮೊದಲಿಲ್ಲದ ವಂಶಾವಳಿಗಳನ್ನ ಅವನಿಗೆ ಎಬ್ಬಿಸುವವನಾಗಿರ್ತಾನೆ. ನಾವು ಇವೆಲ್ಲವುಗಳಿಂದ ಬೇರ್ಪಟ್ಟು ನಮ್ಮನ್ನ ನಾವು ನಮ್ಮ ದೇವರ ಸನ್ನಿಧಾನಕ್ಕೆ ಬಂದು ಆತನನ್ನು ಪ್ರಾರ್ಥಿಸುವವರಾಗಿರಬೇಕು, ಆತನನ್ನು ಆರಾಧನೆ ಮಾಡುವವರಾಗಿರಬೇಕು, ಆತನ ವಾಕ್ಯವನ್ನು ಓದುವವರಾಗಿರಬೇಕು, ಧ್ಯಾನಿಸುವವರಾಗಿರಬೇಕು, ದೇವರ ವಾಕ್ಯವನ್ನು ನಾವು ಕೇಳುವವರಾಗಿರಬೇಕು. ಅಲ್ಲಲ್ವಿಯ ಇದೆಲ್ಲ ನಾವು ಮಾಡಲಿಲ್ಲ ಅಂದರೆ, ದೇವರ ವಾಕ್ಯ ಎಲ್ಲ ಕೇಳಲಿಲ್ಲ ಅಂದರೆ
ಸೈತಾನ ಅವ ಕೇಳುವಾಗ ಮಾಡ್ತಾನೆ. ಏನ್ ಕೇಳುವಾಗ ಮಾಡ್ತಾನೆ ಅಂದ್ರೆ ಲೋಕದ ಕಲ್ಪನಾ ಕಥೆಗಳು ಕೇಳುವಾಗ ಮಾಡ್ತಾನೆ. ಲೋಕದ ಕೊನೆಯ ಮೊದಲಿಲ್ಲದ ವಂಶಾವಳಿಗಳು ಕುರಿತಾಗಿ ಕೇಳುವಂತೆ ಅವ್ನು ಮಾಡ್ಬಿಡ್ತಾನೆ. ಅವನು ಹೆಂಗಾದ್ರೂ ಸರಿ ಅವ್ನು ಮಾಡೇ ಮಾಡ್ತಾನೆ. ಯಾಕಂದ್ರೆ ಅವ ಮನುಷ್ಯ ಸಾಯೋವರೆಗೂ ಬಿಡಲ್ಲ. ಇವನಿಂದ ಹೆಂಗಾದ್ರೂ ನಾನು ತಪ್ಪು ಮಾಡಿಸ್ಬೇಕು, ಪಾಪ ಮಾಡಿಸ್ಬೇಕು, ಇವನ ನನ್ನ ಜೊತೆ ನಾನು ಕರ್ಕೊಂಡು ಹೋಗ್ಬೇಕು ಎಂಬುದಾಗಿ ಹೇಳಿ ಅವನು ಎಲ್ಲಾ ದಿನನೂ ಕೆಲಸ ಮಾಡ್ತಾ ಇರ್ತಾನೆ. ದೇವ್ ಜನ ನಾವೇ ಎಲ್ಲ ದಿನ ಕೆಲಸ ಮಾಡೋದು. ಅವನು ಸೈತಾನ ಎಲ್ಲಾ ದಿನ ಕೆಲಸ ಮಾಡ್ತಾನೆ. ನಾವು ಅನೇಕರು ಎಲ್ಲ ದಿನಾನು ಸ್ವಾದಿಸೋಲ್ಲ. ಅಯ್ಯೋ ಸ್ವಾದಿ ಸಾಕಿರ್ತೀವಿ, ಇನ್ನೇನು ನಮಗೆ ಕೈ ಕಾಮ ಬಂದ್ಬಿಡುತ್ತೆ, ನಾವಿನ್ನೆಲ್ವ ನಮ್ದಾಗಿ ಸುಸ್ತಾಗ್ಬಿಡ್ತೀವಿ. ಸೈತಾನೆ ಒಂದಿನ ಸುಸ್ತಾಗಲ್ಲ. ಹೆಂಗಾದ್ರೂ ಮಾಡಿ ಇವನ್ನ ನನಗೆ ಕರ್ಕೊಂಡು ಹೋಗ್ಬೇಕು. ಕಲ್ಪನಾ ಕಥೆಗಳನ್ನ ಲೋಕದಲ್ಲಿ ಜಾಸ್ತಿ ಮಾಡಿಸ್ಬೇಕು. ಲೋಕದಲ್ಲಿ ಇನ್ನೂ ಕೊನೆಯ ಇಲ್ಲದ ವಂಶಗಳನ್ನ ಹೆಚ್ಚಾಗಿ ಮಾಡಬೇಕು. ಅನ್ಯ ಹೊಸ ಹೊಸ ಉಪದೇಶಗಳನ್ನ ಎಬ್ಬಿಸ್ಬೇಕು ಅಂತ ಹೇಳಿ ಸೈತಾನ ಲೋಕದಲ್ಲಿ ಅನೇಕ ಜನರನ್ನು ಉಪಯೋಗಿಸಿ ಅವನಿಗೆ ಕೆಲಸಗಳನ್ನ ಮಾಡ್ತಾನೆ ಬಂದಿದ್ದಾನೆ. ಈಗಲೂ ಮಾಡ್ತಾ ಇದ್ದಾನೆ. ರಹಸ್ಯ ಬರೋದು ಮಾಡ್ತಾನೆ ಅಂತ ನಾವಲ್ಲ. ಆದ ಕಾರಣ ಇವೆಲ್ಲವುಗಳ ಮಧ್ಯದಲ್ಲಿ ನಾವು ಸಿಕ್ಕಿಕೊಳ್ಳದೆ ಕರ್ತನ ರಹಸ್ಯಗಳಕ್ಕಾಗಿ ಸಿದ್ಧರಾಗಿರ್ಬೇಕು. ಆಗಲ್ವಿಯ ಸಿದ್ಧ ಆದ್ರೆ ನಾವು ಎತ್ತಲ್ಪಡ್ತೇವೆ, ಸಿದ್ಧ ಆಗದೆ ಹೋದ್ರೆ ಬಿಡಲ್ಪಡ್ತೇವೆ ಎಂಬುದಾಗಿ ದೇವರ ಆತ್ಮನೇ ಹೇಳಿದ್ದಾನೆ. ನಾನು ಹೇಳೋದಿಲ್ಲ. ಆಗಲ್ವಿಯ ಆದ್ರಿಂದ ಈ ವಾಕ್ಯದ ಮುಂದುವರೆದ ಭಾಗ್ಯವನ್ನ ನಾವು ಓದಿಕೊಳ್ಳೋಣ. ಅಲ್ಲಿ ದೇವರಿಗೆ ಕೇಳ್ತಾ ಇದ್ದೇನೆ, ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಹಾಗಾದ್ರೆ ಅವಳನ್ನು ತಿಮ್ಮತೆ ಈಗಾಗಲೇ ಇದನ್ನು ಒಂದ್ಸತಿ ಹೇಳಿದಾರಂತೆ, ಈಗ ಎರಡನೇ ಸತಿ ಹೇಳ್ತಾ ಇದ್ದಾನಂತೆ. ಆಗಲ್ವಿಯ ಆದ ಕಾರಣ ಅನ್ಯ ಉಪದೇಶಗಳು, ಬೇರೆ ಬೇರೆ ತರದ ಉಪದೇಶಗಳು ಲೋಕದಲ್ಲಿ ಬರ್ತಾ ಇದ್ದಾವೆ. ಲೋಕದಲ್ಲಿ ಕಲ್ಪನಾ ಕಥೆಗಳು ಹೆಚ್ಚಾಗ್ತಾ ಇದ್ದಾವೆ. ಕೊನೆ ಮತ್ತು ಮೊದಲಿಲ್ಲದ ವಂಶಾವಳಿಗಳು ಲೋಕದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಈ ಎಲ್ಲ ವಿಷಯಗಳನ್ನ ನೀನು ಬಿಟ್ಟುಕೊಡು. ಇವುಗಳ ಪ್ರಕಾರವಾಗಿ ನೀನು ನಡೆಯದೆ ಬದುಕದೆ ಜೀವಿಸದೆ ಅವುಗಳನ್ನ ಯೋಚನೆ ಕೂಡ ಮಾಡದೆ ನೀನು ಪರಿಶುದ್ಧವಾದ ಪರಲೋಕದ ಮಾರ್ಗದಲ್ಲಿ ನಡೆಯೆಂಬುದಾಗಿ ದೇವರಾತ್ಮನು ತಿಮೋತಿಯನ್ನ ಎಚ್ಚರಪಡಿಸ್ತಾ ಇದ್ದಾನೆ. ಆಗಲ್ವಿಯ ಅದೇ ದೇವರಾತ್ಮನು ಈ ದಿನ ನಮ್ಮನ್ನು ಕೂಡ ಎಚ್ಚರಪಡಿಸ್ತಾ ಇದ್ದಾನೆ. ನಾವು ಈ ದಿನ ಅಂತ ವಿಷಯಗಳಲ್ಲಿ ಸಿಕ್ಕಿಕೊಂಡಿರುವುದಾದರೆ ಅವರಿಂದ ನಾವು ಹೊರಗಡೆ ಬರೋಣ. ಆಗಲ್ವಿಯ ಕಲ್ಪನಾ ಕಥೆಗಳಲ್ಲಿ ಸಿಕ್ಕಾಕೊಂಡಿದ್ದೆ ಅವುಗಳಿಂದ ನಾವು ಹೊರಗಡೆ ಬರಬೇಕು. ದೇವರ ಹೇಳಿರುವ ಆಜ್ಞೆ ಪ್ರಕಾರವಾಗಿ ನಾವು ನಡೆಯುವವರಾಗಿರ್ಬೇಕು, ಜೀವಿಸುವವರಾಗಿರ್ಬೇಕು. ಆಗಲ್ವಿಯ ಅನಂತರ ಅದು ಮುಂದುವರೆದ ವಾಕ್ಯಗಳು ಓದಿಕೊಳ್ಳೋಣ. ಅಲ್ಲೇ ದೇವರಿರ್ತಾರೆ ಹೀಗೆ ಹೇಳ್ತಾ ಇದ್ದಾನೆ, ಅಂಥ ಕಥೆಗಳಿಗೂ ವಂಶಾವಳಿಗಳಿಗೂ ವಿವಾದಕ್ಕೆ ಆಸ್ಪದವಾಗಿವೆ ಹೊರತು ದೇವರು ನಿರ್ಣಯಿಸುವ ಕೆಲಸಕ್ಕೆ ಅನುಕೂಲವಾಗಿಲ್ಲ. ಅಲ್ಲಲ್ವಿಯ ಈ ಕಲ್ಪನಾ ಕಥೆಗಳು, ಬೇರೆ ಬೇರೆ ಉಪದೇಶಗಳು, ಬೋಧನೆಗಳು, ಈ ಕೊನೆ ಮತ್ತು ಮೊದಲಿಲ್ಲದ ವಂಶಾವಳಿಗಳು ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ವಿವಾದಕ್ಕೆ ಎಳೆದುಕೊಂಡು ಹೋಗುತ್ತೆ. ಅಂದ್ರೆ ವಾಗ್ವಾದ, ಭೇದ ಭಾವ ಮಾಡಿಸುವಂತ ಕೆಲಸಗಳು ಹೆಚ್ಚಾಗುತ್ತೆ. ನೀನು ಆ ಕುಲ, ನೀನು ಈ ಕುಲ, ನೀನು ಆ ಭಾಷೆ, ನೀನು ಈ ಭಾಷೆ, ನಮ್ದು ಆ ದೇಶ, ನಮ್ದು ಈ ದೇಶ, ನೀನು ಇಲ್ಲಿ ಬರಬೇಡ, ನಾವಲ್ಲಿ ಬರಲ್ಲ. ಇದು ವಿವಾದ, ಬೇರೆ ಬೇರೆ ವಿವಾದಗಳನ್ನ ಎಬ್ಬಿಸುವಂತ ಕಾರ್ಯಗಳನ್ನ ಏನ್ ಮಾಡುತ್ತಂದ್ರೆ ಈ ಕಲ್ಪನಾ ಕಥೆಗಳು ಮಾಡುತ್ತವೆ. ಅದರಿಂದ ಈ ಕಲ್ಪನಾ ಕಥೆಗಳಿಗೆ ಮೊದಲು ಮತ್ತೆ ಕೊನೆ ಇಲ್ಲದೆ ಇರುವಂತ ಕಥೆಗಳ ಕುರಿತಾಗಿ ನಾವು ಹೆಚ್ಚಾಗಿ ಯೋಚಿಸಲೂಬಾರದು, ಅಂತವುಗಳನ್ನು ಕೇಳಲೂಬಾರದು, ನೋಡಲೂಬಾರದು. ಅವನಿಗೆ ಅದರ ಸೈತಾನ ಲೋಕದಲ್ಲಿ ಇವೆಲ್ಲವನ್ನ ಕೇಳುವ ಒಂದೊಂದು ವಿಧದಲ್ಲಿ ನಮ್ಗೆ ತೋರಿಸ್ತಾ ಇದ್ದಾನೆ. ದೊಡ್ಡ ದೊಡ್ಡ ಫಿಲಮ್ ಥಿಯೇಟರ್ಗಳಲ್ಲೂ ತೋರಿಸ್ತಾ ಇದ್ದಾನೆ, ದೊಡ್ಡ ಅಡ್ವರ್ಟೈಸ್ಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ. ಯಾಕಂದ್ರೆ ಸೈತಾನನು ಲೋಕದ ಎಲ್ಲ ತಂತ್ರಜ್ಞಾನವನ್ನು ಉಪಯೋಗಿಸ್ತಾ ಇದ್ದಾನೆ. ಯಾವಾಗಲೂ ಆದ ಕಾರಣ ಇವೆಲ್ಲವೂ ಏನಾಗಿದೆ ಅಂದ್ರೆ ವಿವಾದಕ್ಕೆ ಆಸ್ಪದ, ಕಿತ್ತಾಡಿಕೊಳ್ಳುವ ಹಾಗೆ ಮಾಡ್ಬಿಡ್ತಾರೆ. ಅಲ್ಲವೇ ಆದ್ರಿಂದ ದೇವ ಜನರಾದ ನಾವು ಇವ್ಯಾವುದು ಮಧ್ಯದಲ್ಲಿ ಸಿಕ್ಕಾಕೊಳ್ಳದಂತೆ ನಮ್ಮನ್ನು ನಾವು ಎಚ್ಚರ ಸಿದ್ಧವಾಗಿದ್ದು ನಾವು ಸಿದ್ಧವಾದ ಮದ್ದವಾಗಿತ್ತು ಅಂತ ಇರಬೇಕು. ಅಲ್ಲವೇ ಯಾಕಂದ್ರೆ ದೇವರು ಹೇಳ್ತಾ ಇದ್ದಾನೆ, ದೇವರು ನಿರ್ಣಯಿಸುವ ಕೆಲಸಕ್ಕೆ ಇವ್ಯಾವ ಅನುಕೂಲವಾಗಿಲ್ಲ. ಬೇರೆ ಬೇರೆ ಅನ್ಯ ಉಪದೇಶಗಳು ಇದು ದೇವರ ಕೆಲಸಕ್ಕೆ ಉಪಯೋಗ ಬರಲ್ಲ. ಕಲ್ಪನಾ ಕಥೆಗಳು ದೇವರ ಸೇವೆಗೆ ಉಪಯೋಗ ಬರಲ್ಲ. ಯಾವ್ಯಾವ ಕಥೆ ಹೇಳ್ಬೇಕು, ಅವ್ರವ್ರ ಕಥೆ ಹೇಳ್ಬೇಕು, ಅಜ್ಜಿ ತಾತ ಕಥೆ ಹೇಳ್ಬೇಕು, ಇವೆಲ್ಲ ಹೇಳುವಂಥ ವಿಷಯಗಳು ಇದ್ಯಾವುದು ಏನಕ್ಕೆ ಪ್ರಯೋಜನ ಇಲ್ಲ ಅಂದರೆ ದೇವರ ಕೆಲಸಕ್ಕೆ ಉಪಯೋಗ ಇಲ್ಲ, ದೇವರ ಸೇವೆಗೆ ಉಪಯೋಗ ಇಲ್ಲ. ಇವುಗಳನ್ನ ದೈವ ಸಭೆಯಲ್ಲಿ ಮಾತನಾಡೋದು ಕೂಡ ವ್ಯರ್ಥ ಹೋಗಿರುತ್ತೆ. ಅಲ್ಲೆಲ್ಲೂಯ. ಆದ್ರಿಂದ
ಈ ಅಂತ್ಯ ಮತ್ತು ಕೊನೆಯಲ್ಲದೆ ಇರುವಂತಹ ವಂಶಾವಳಿಗಳ ಕುರಿತಾಗಿ, ಕಲ್ಪನಾ ಕಥೆಗಳ ಕುರಿತಾಗಿ, ವಿವಿಧ ಅನ್ಯ ಉಪದೇಶಗಳ ಕುರಿತಾಗಿ ನಾವು ಹೆಚ್ಚಾಗಿ ಮಾತನಾಡಕೂಡದೆಂಬುದಾಗಿ ದೇವರು ಈ ದಿನ ತಿಮೋತಿಗೆ ಎಚ್ಚರಪಡಿಸಿದ್ದಾನೆ. ಹಲ್ಲೆಲೂಯ. ಅದೇ ದೇವರು ಈ ದಿನ ನಮ್ಮನ್ನು ಕೂಡ ಎಚ್ಚರಪಡಿಸುತ್ತಿದ್ದಾನೆ. ಹಲ್ಲೆಲೂಯ. ಅನಂತರ ಈ ವಾಕ್ಯದಲ್ಲಿ ಮುಂದುವರೆದ ವಾಕ್ಯ ಹೀಗಿದೆ, ಇದರಲ್ಲಿ ನಂಬಿಕೆಯೇ ಮುಖ್ಯವಾದದ್ದು. ಹಲ್ಲೆಲೂಯ. ಅವರ ಕಲ್ಪನಾ ಕಥೆಗಳನ್ನು, ಬೇರೆ ಬೇರೆ ಉಪದೇಶಗಳನ್ನು, ಕೊನೆಯ ಆರಂಭ ಇಲ್ಲದೆ ಇರುವಂತಹ ವಂಶಾವಳಿಗಳಲ್ಲಿ ಇವುಗಳಲ್ಲಿ ಎಂಥ ನಂಬಿಕೆ ಐತಂದ್ರೆ ನಂಬಿಕೆ ಐತಂತೆ. ಆದರೆ ಎಂಥ ನಂಬಿಕೆ ಅಂದರೆ ಅದರಲ್ಲಿ ಸುಳ್ಳಾದ ನಂಬಿಕೆ ಇರುತ್ತೆ. ಹಲ್ಲೆಲೂಯ. ಸತ್ಯವಾದ ನಂಬಿಕೆ ದೇವರ ವಾಕ್ಯದಲ್ಲಿ ಮಾತ್ರ ಇದೆ. ಹಲ್ಲೆಲೂಯ. ಲೋಕದಲ್ಲಿ ಸೈತಾನ ನಂಬಿಕೆ ಹುಟ್ಟಿಸ್ತಾನೆ. ಎಂಥ ನಂಬಿಕೆ ಹುಟ್ಟಿಸ್ತಾನೆ ಅಂದರೆ ಅವನ ಆದಿಯಿಂದಲೂ ಸುಳ್ಳುಗಾರ ಎಂದರೆ ದೇವರ ವಾಕ್ಯ ಇರುತ್ತೆ. ಅವನು ಹುಟ್ಟಿಸೋ ನಂಬಿಕೆ ಕೂಡ ಸುಳ್ಳಾದ ನಂಬಿಕೆನ ಹುಟ್ಟಿಸ್ತಾನೆ. ಹಲ್ಲೆಲೂಯ. ಸುಳ್ಳು ನಡೆದಿರುವ ಘಟನೆಗಳನ್ನ ಸತ್ಯ ಘಟನೆಗಳೇ ಎಂಬುದಾಗಿ ನಂಬಿಸ್ಬಿಡ್ತಾನೆ. ಹಲ್ಲೆಲೂಯ. ಆದ್ರಿಂದ ಲೋಕದಲ್ಲಿ ಸೈತಾನನು ಸುಳ್ಳಾದ ನಂಬಿಕೆಯನ್ನ ಹುಟ್ಟಿಸುವವನಾಗಿದ್ದಾನೆ. ಅದೇ ರೀತಿಯಾಗಿ ಇನ್ನೊಂದು ಕಡೆಗೆ ದೇವರ ಆತ್ಮನು ತನ್ನ ಸಭೆಯಲ್ಲಿ ನಮ್ಮ ಮಧ್ಯದಲ್ಲಿ ಸತ್ಯವಾದ ನಂಬಿಕೆಯನ್ನು ಹುಟ್ಟಿಸುವವನಾಗಿದ್ದಾನೆ. ಹಲ್ಲೆಲೂಯ. ಹಾಗಾದ್ರೆ ಸತ್ಯವಾದ ನಂಬಿಕೆ ನಮ್ಮನ್ನು ಹುಟ್ಟುವಾಗ ಆ ಸತ್ಯವಾದ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಬೇಕು. ಆಮೇಲೆ ಈ ದಿನ ತಿಮೋತಿಗೆ ದೇವರಾತ್ಮನು ಅದನ್ನೇ ಹೇಳ್ತಾ ಇದ್ದಾನೆ. ಅದೇ ಮಾತನ್ನ ನಮ್ಗೆ ಹೇಳ್ತಾ ಇದ್ದಾನೆ. ದೇವರಾತ್ಮನು ನಿಮಗೆ ಕೊಡಲ್ಪಟ್ಟಿರುವಂತಹ ನಂಬಿಕೆಯನ್ನ, ಸತ್ಯವಾದ ನಂಬಿಕೆಯನ್ನ ಅದನ್ನ ಭದ್ರವಾಗಿ ಕಾಪಾಡಿಕೊಳ್ಳಿ. ಯಾಕೆಂದ್ರೆ ಸೈತಾನನು ಲೋಕದಲ್ಲಿ ಅನ್ಯ ಉಪದೇಶಗಳನ್ನ, ಆಶೀರ್ವಾದದ ಬೋಧನೆಗಳನ್ನ, ಲೋಕದಲ್ಲಿ ಇತರೆ ತರತರವಾದಂಥ ಬೋಧನೆಗಳು, ತರತರವಾದಂಥ ಕಲ್ಪನಾ ಕಥೆಗಳು, ಕೊನೆಯ ಅಂತ್ಯ ಇಲ್ಲದೆ ಇರುವಂಥ ವಂಶಾವಳಿಗಳನ್ನ, ಅವನು ಸುಳ್ಳಾದ ಬೋಧನೆಗಳನ್ನ ಸೈತಾನ ಲೋಕದಲ್ಲಿ ಹಬ್ಬಿಸ್ತಾ ಇದ್ದಾನೆ. ಹಲ್ಲೆಲೂಯ. ಈಗ ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಂತಾರೆ, ಅದರಲ್ಲೂ ಕೂಡ ಭೇದ ಭಾವಗಳು. ಇವರು ಪ್ರೊಟೆಸ್ಟ್, CSC, ಅದು ಇದು ಅಂತ ಇವೆಲ್ಲ ಭೇದ ಭಾವಗಳು. ಇವೆಲ್ಲ ಯಾರು ಭೇದ ಭಾವ ಮಾಡ್ತಿದ್ದ ಅಂದ್ರೆ ಎಲ್ಲ ಸೈತಾನನೇ ಇವೆಲ್ಲ ಭೇದ ಭಾವಗಳನ್ನು ಹುಟ್ಟಿಸುವವನಾಗಿದ್ದಾನೆ. ಹಲ್ಲೆಲೂಯ. ಆದರೆ ದೇವರು ಒಬ್ಬನೇ. ದೇವರು ಒಂದೇ ನಂಬಿಕೆ ಎಲ್ಲರಿಗೂ ಇರಬೇಕೆಂಬುದಾಗಿ ಆತನ ಎದುರು ನೋಡುವವನಾಗಿದ್ದಾನೆ. ಎಲ್ಲರಿಗೂ ದೇವರು ಒಬ್ಬನೇ. ಆಮೇಲೆ ಹಲ್ಲೆಲೂಯ. ಆದ್ರಿಂದ ನಮ್ಮ ಎಲ್ಲರ ನಂಬಿಕೆ ಒಂದೇ ಆಗಿರಬೇಕು. ಹಲ್ಲೆಲೂಯ. ಎರಡು ನಂಬಿಕೆ ಈಗಾಗಲೇ ಲೋಕದಲ್ಲಿದೆ. ಒಂದು ಸುಳ್ಳಾದ ನಂಬಿಕೆ, ಇನ್ನೊಂದು ಮತ್ತೊಂದು ಸತ್ಯವಾದ ನಂಬಿಕೆ. ಹಲ್ಲೆಲೂಯ. ಆದ್ರಿಂದ ಲೋಕದ ಜನರು ಸುಳ್ಳಾದ ನಂಬಿಕೆಯಲ್ಲಿ ಬದುಕ್ತಾ ಇರ್ತಾರೆ. ದೈವ ಜನರಾದ ನಾವು ಸತ್ಯವಾದ ನಂಬಿಕೆಯಲ್ಲಿ ಬದುಕುವವರಾಗಿದ್ದೇವೆ. ಹಲ್ಲೆಲೂಯ. ಯಾಕೆಂದ್ರೆ ನಾವು ಮುಂದೆ ಒಂದು ದಿನ ಸೇರುವಂತ ರಾಜ್ಯ, ಪರಲೋಕ ರಾಜ್ಯ, ಅದು ಸತ್ಯವಾಗಲು ಇರುವಂತ ರಾಜ್ಯ. ಹಲ್ಲೆಲೂಯ. ಲೋಕದವರು ಅನೇಕರು ಹೇಳ್ಕೊಡ್ತಾರೆ, ನಾವು ಸತ್ರು ಕೂಡ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಎಂಬುದಾಗಿ. ಆದರೆ ಅವರಲ್ಲಿ ಸೈತಾನ ಎಂತ ನಂಬಿಕೆ ಇಟ್ಟಿರ್ತಾನಂದ್ರೆ ಸುಳ್ಳಾದ ನಂಬಿಕೆನೇ ಇಟ್ಟಿರ್ತಾನೆ. ಯಾಕಂದ್ರೆ ಅವ್ರ ದೇವರು ಅವನೇ ಆಗಿರುವಾಗ ಅವನಿಗೆ ಸ್ವಂತ ಸ್ಥಳ ಇಲ್ಲ. ಇನ್ನು ಅವನ ಎಣ್ಣೆಯಲ್ಲಿ ಪರಲೋಕದ ಸ್ಥಳ ದೇವರು ಅವನಿಗೆ ಕ್ಯಾನ್ಸಲ್ ಮಾಡಿಸ್ಕೊಂಡವನೆ. ಆ ಸ್ಥಳಕ್ಕೆ ಯಾರ ರೆಡಿ ಮಾಡಿದ್ದಾನೆ ಅಂದ್ರೆ ದೇವರು ನಮ್ಮೆಲ್ಲರನ್ನ ರೆಡಿ ಮಾಡಿದ್ದಾನೆ. ಹಲ್ಲೆಲೂಯ. ಮುಂದೆ ಪರಲೋಕದಲ್ಲಿ ನಾವು ದೇವರ ಸಿಂಹಾಸನದ ಮುಂದೆ ನಿಂತು ಶಾಶ್ವತವಾಗಿ ಆತನನ್ನು ಆರಾಧನೆ ಮಾಡುವಂತ ಪುನಃ ಕೃಪಾ ಭಾಗ್ಯವನ್ನ ಕೃಪೆಯ ಸಭೆಯ ಮಂಡಳಿಗೆ ಇತ್ಯಾದ ಎಲ್ಲ ದೇವಚಂದ್ರು ಆತನು ಕೊಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯ. ಆದ್ರಿಂದ ನಾವು ಹೇಗಿರ್ಬೇಕೆಂಬುದಾಗಿ ದೇವರು ಈ ದಿನ ನಮಗೆ ಬೋಧನೆ ಮಾಡ್ತಾ ಇದ್ದಾನೆ. ನಾವು ಬೇರೆ ಬೇರೆ ಅನ್ಯ ಉಪದೇಶಗಳನ್ನ ಹೆಚ್ಚಾಗಿ ಕೇಳಿಸಿಕೊಳ್ಳುವವರಾಗಿರಬಾರ್ದು. ಅವುಗಳ ಪ್ರಕಾರ ನಡೆಯದೆ ಯೋಚಿಸನೆ ಮಾಡದೆ ಕೂಡ ನಾವು ಜೀವಿಸುವವರಾಗಿರ್ಬೇಕು. ಲೋಕದಲ್ಲಿ ಕಲ್ಪನಾ ಕಥೆಗಳು, ಕೊನೆಯಿಲ್ಲದೆ ಇರುವಂತಹ ವಂಶಾವಳಿಗಳು ಎಲ್ಲವೂ ಅನೇಕ ಉಂಟು. ಅವುಗಳ ಕುರಿತಾಗಿ ನಾವು ಯೋಚಿಸುವುದೇ, ಅವುಗಳನ್ನು ಕುರಿತಾಗಿ ನಾವು ಧ್ಯಾನಿಸದೆ ದೇವರ ವಾಕ್ಯವನ್ನು ಧ್ಯಾನಿಸುವವರಾಗಿರ್ಬೇಕು. ಆದ ಕಾರಣ ದೇವರ ವಾಕ್ಯ ಹೇಳುತ್ತದೆ, ಯಾವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನು ಅಗಲಿರುವ ಧ್ಯಾನಿಸುತ್ತಿರುವ ಅವನೆಷ್ಟೋ ಧನ್ಯನು ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯ. ಈ ಲೋಕದ ಬೇರೆ ಬೇರೆ ಉಪದೇಶಗಳು, ಅನ್ಯ ಉಪದೇಶಗಳು, ಲೋಕದಲ್ಲಿ ಸೈತಾನ ಹಾಕುವ ವಿವಾದಗಳು, ಇವೆಲ್ಲಗಳನ್ನು ನಾವು ಕೇಳಿಸ್ಕೊಳ್ಳುವ ಕಲ್ಪನಾ ಕಥೆಗಳನ್ನ ಇವೆಲ್ಲ ನಾವು ದೃಶ್ಯಗಳಲ್ಲಿ, ಫೋನ್, ಮೊಬೈಲ್ಗಳಲ್ಲಿ, ಟಿವಿಗಳಲ್ಲಿ ಎಲ್ಲ ನೋಡುವಾಗ ಇವೆಲ್ಲ ನಮ್ಮನ್ನ ಏನು ಮಾಡಿಸ್ಬಿಡುತ್ತೆ ಅಂದರೆ ದೇವರಿಂದ ನಮ್ಮನ್ನು ದೂರ ಮಾಡೋ ಅಂಥ ವಿಷಯಗಳಾಗಿದೆ. ನಮ್ಮ ಸಮಯವನ್ನ
ಸೈತಾನ ಉಪಯೋಗಿಸ್ಕೊಂಡ್ಬಿಡ್ತಾನೆ. ನಮ್ಮ ಸಮಯವನ್ನು ನಾವು ಸೈತಾನ ಉಪಯೋಗಕ್ಕೆ ಬಿಡಬಾರ್ದು. ನಮ್ಮ ಸಮಯವನ್ನು ನಾವು ನಮ್ಮ ದೇವರಿಗೆ ಕೊಡುವವರಾಗಿರ್ಬೇಕು. ಆದ ಕಾರಣ ಈ ಬೇರೆ ಬೇರೆ ಉಪದೇಶಗಳ ಕುರಿತಾಗಿ, ಕಲ್ಪನಾ ಕಥೆಗಳ ಕುರಿತಾಗಿ, ಕೊನೆ ಮೊದಲಿಲ್ಲದೆ ಇರುವಂಥ ವಂಶಾವಳಿಗಳ ಕುರಿತಾಗಿ ನಾವು ಯೋಚನೆ ಮಾಡದೆ ದೇವರ ಸನ್ನಿಧಾನಕ್ಕೆ ಬರುವವರಾಗಿರೋಣ. ದೇವರ ಗಂಟಲೆಯಲ್ಲಿ ನಾವು ಮನಗಳನ್ನು ಆತನ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಆತನ ನಾವು ಪೂರ್ಣ ಹೃದಯದಿಂದ ಆರಾಧನೆ ಮಾಡುವವರಾಗಿರೋಣ. ಆತನ ಬಳಿಯಲ್ಲಿ ದೇವರ ವಾಕ್ಯವನ್ನು ಕೇಳುವವರಾಗಿರೋಣ. ದೇವರು ತನ್ನ ಸತ್ಯ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತನಾಡಲು ಶಕ್ತನಾಗಿದ್ದಾನೆ. ಈ ವಾಕ್ಯವು ನಮ್ಮ ಆತ್ಮಕ್ಕೆ ಶಕ್ತಿ ಬಲವನ್ನು ಕೊಡುವಂಥದ್ದಾಗಿದೆ. ಆದ್ರಿಂದ ದೇವರು ಹೇಳ್ತಾನೆ, ಬಲಹೀನನು ತಾನು ಶೂರನೆಂದು ಹೇಳಿಕೊಳ್ಳಲಿ ಎಂಬ ಯಾವಾಗ. ಆದ್ರಿಂದ ದೇವರ ವಾಕ್ಯ ನಮ್ಮನ್ನ ಬಲಪಡಿಸುತ್ತದೆ. ಲೋಕದ ಎಲ್ಲ ಮಾತುಗಳು ನಮ್ಮನ್ನ ಬಲಹೀನಪಡಿಸಿಬಿಡುತ್ತೆ. ಆದ್ರಿಂದ ಲೋಕದ ವಿಷಯಗಳನ್ನ ನಾವು ಹೆಚ್ಚಾಗಿ ನೋಡದೆ, ಅವುಗಳನ್ನು ಕೇಳದೆ, ಅವುಗಳನ್ನು ಅನುಸರಿಸಿ ನಡೆಯದೆ ನಾವು ಬದುಕುವರಾಗಿರ್ಬೇಕು ಈ ಲೋಕದಲ್ಲಿ. ಯಾಕಂದ್ರೆ ನಾವು ಪರಿಶುದ್ಧ ಕಣ್ಣಿಕೆಯ ಉಪಾದಿಯಲ್ಲಿ ಯೇಸುಗೆ ಮೆಚ್ಚುಗೆಯಾಗಿ ನಾವು ನಡೀಬೇಕು. ದೇವರ ವಾಕ್ಯ ಪ್ರಕಾರ ನಡೀಬೇಕು, ಜೀವಿಸಬೇಕು ಎಂಬುದಾಗಿ ಈ ದಿನ ದೇವರಾತ್ಮನು ತನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮೆಲ್ಲರ ಸಂಘ ದೇವರ ಆತ್ಮನು ವಿಶೇಷವಾಗಿ ಮಾತನಾಡಿದ್ದಾನೆ. ಆಮೇಲೆ ನಾಳೆಯ ದೇವರಿಗೆ ಮಹಿಮೆ ಉಂಟಾಗಲಿ. ಈ ವಾಕ್ಯಗಳ ಮುಖಾಂತರವಾಗಿ ದೇವರಾತ್ಮನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಪಡೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪುರುಷದ ನಾವು ದೇವರೇ, ನೀವು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ದೇವರೇ, ಈ ದಿನ ಅದ್ಭುತವಾದ ವಾಕ್ಯಗಳ ಮುಖಾಂತರವಾಗಿ ನೀ ನಮ್ಮ ಸಂಗಡ ಮಾತನಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಹೌದೇವರ ಅಬ್ರಾಹ್ಮನ ನೀವು ಸುಮ್ಮನೆ ಆಶೀರ್ವಾದ ಮಾಡಲಿಲ್ಲ ದೇವರ. ನೀನು ಹೇಳಿದ್ದನ್ನ ಅಬ್ರಾಹ್ಮನು ಮಾಡಿದ ಕಾರಣ ಅಬ್ರಾಹ್ಮನ ನೀನು ಆಶೀರ್ವದಿಸಿ ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ನೀವು ಭಾಷಣ ಮಾಡಿ, ಅದಕ್ಕಾಗಿ ಸ್ತೋತ್ರ. ಅದೇ ರೀತಿ ಕೃಪೆ ಸಭೆಯಲ್ಲಿರುವ ನಾವೆಲ್ಲರೂ ನಮಗೆ ಹೇಳಿರುವಂಥ ಕೆಲಸಗಳನ್ನ ನಾವೇ ಮಾಡುವಂತೆ ನಮ್ಮನ್ನೇ ನೀನು ಆಶೀರ್ವಾದ ಮಾಡು ದೇವರೇ. ಅದಕ್ಕಾಗಿ ಸ್ತೋತ್ರ. ನೀನು ಹೇಳಿದ್ದನ್ನ ನಾವು ಮಾಡಿ ವಾಕ್ಯದ ಪ್ರಕಾರವಾಗಿ ನಡೆಯುವಂತೆ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸಿ ಮಾಡಿಸಪ್ಪ. ಈ ದಿನ ತಿಮೋತಿಯ ಸಂಗಡ ಮಾತನಾಡಿದ ಅದೇ ದೂರಾತ್ಮನೆ ಈ ದಿನ ನೀನು ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ಲೋಕದಲ್ಲಿ ಸೈತಾನನು ಅನೇಕ ಬೇರೆ ಬೇರೆ ಉಪದೇಶಗಳನ್ನ, ಅನ್ಯ ಉಪದೇಶಗಳನ್ನ ಬರಮಾಡ್ತಾ ಇದ್ದಾನೆ. ಆ ಎಲ್ಲ ಉಪದೇಶಗಳಿಗೆ ನಾವು ಕಿವಿಗೊಡದೆ, ಅವುಗಳ ಪ್ರಕಾರ ನಾವು ನಡೆಯದೆ, ಅವುಗಳ ಕುರಿತಾಗಿ ಯೋಚನೆ ಕೂಡ ಮಾಡದೆ ನಡೆಯುವಂತೆ ಜೀವಿಸುವಂತ ಆಶೀರ್ವದಿಸುವುದೇ. ಹೌದು ದೇವರೇ, ಸೈತಾನ ಲೋಕದಲ್ಲಿ ಅನೇಕ ಕಲ್ಪನಾ ಕಥೆಗಳು ಅನೇಕ ವಿಧದಲ್ಲೂ ಕೂಡ ದೇವರೇ ಸೈತಾನನ್ನು ಬರಮಾಡುತ್ತಿರುವಾಗ, ದೇವರೇ ಲೋಕದಲ್ಲಿರುವ ಎಲ್ಲ ಕಲ್ಪನಾ ಕಥೆಗಳಲ್ಲಿ ಕೊನೆ ಮೊದಲಿಲ್ಲದ ವಂಶಾವಳಿಗಳ ಕುರಿತಾಗಿ ನಾವು ಯೋಚನೆ ಮಾಡದೆ, ಅವುಗಳ ಪ್ರಕಾರ ನಡೆಯದೆ ನಾವು ಜೀವಿಸುವಂತೆ ಆಶೀರ್ವದಿಸು. ಯಾಕಂದ್ರೆ ಅವೆಲ್ಲವೂ ವಿವಾದಕ್ಕೆ ಆಸ್ಪದವೇ ಹೊರತು ದೇವರೇ ನಿನ್ನ ವಾಕ್ಯಕ್ಕೆ ಯಾರು ಕೂಡ ಪ್ರಯೋಜನಕ್ಕೆ ಬರೋದಾದಂಥ ಕಾರ್ಯಗಳಾಗಿವೆ. ಅವು ಲೋಕದ ಕಾರ್ಯಗಳು ಸೈತಾನವನ್ನು ಬಿತ್ತುವಂಥ ವಿಷ ಬೀಜಗಳಾಗಿದೆ ದೇವರೇ. ಆ ಎಲ್ಲ ವಿಷಯಗಳನ್ನು ನಾವು ಬಿಟ್ಟು ದೇವರೇ ನಿನ್ನಲ್ಲಿ ನಾವು ಪರಿಶುದ್ಧವಾಗಿ ನಡೆಯುವಂತೆ ಜೀವಿಸುವಂತೆ ನೀ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿರುತ್ತಪ್ಪ ದೇವರೇ. ನಿನ್ನ ವಾಕ್ಯವನ್ನು ಬಿಟ್ಟು ಅವೆಡಕ್ಕಾದ್ರು ಬಳಕಾದ್ರು ತಿರುಗದ ಹಾಗೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸು ನಡೆಸಿದ್ದು ನಾವು ಬಿಡುವವರಾಗಿದ್ದೇವೆ. ದೇವರ ಜನರಾದ ಸಭೆಯಲ್ಲಿ ಎಲ್ಲ ದೇವ ಮಕ್ಕಳು ದೇವರೇ ಯಾರು ಕೂಡ ಅನ್ಯ ಉಪದೇಶಗಳಿಗೆ ಕಲ್ಪನಾ ಕಥೆಗಳಿಗೆ ಕಿವಿಬಿಟ್ಟು ನಡೆಯದೆ ಅಂತ ನೀನೇ ಆಶೀರ್ವದಿಸಿ ನಡೆಸುತ್ತೇವೆ. ರೈತರನ್ನು ಅನೇಕ ಟಿವಿಗಳು, ಕಲಂಗಳು, ಅನೇಕ ಕೊನೆಯದ ಇರುವಂಥ ವಂಶಾವಳಿಗಳು, ಕಲ್ಪನಾ ಕಥೆಗಳನ್ನ ಹೆಚ್ಚು ಮಾಡುತ್ತಿರುವಾಗ ಅವೆಲ್ಲವರಿಂದ ನಿನ್ನ ಮಕ್ಕಳನ್ನ ನೀನು ದೇವರಾತ್ಮೆ ಕಾದು ಕಾಪಾಡಿ ನಡೆಸುವುದು ನಾವು ಬಿಡುವವರಾಗಿದ್ದೇವೆ ದೇವರೇ. ಪ್ರತಿಯೊಂದರಲ್ಲಿ ನಿನ್ನ ಆತ್ಮಿಕತೆಯನ್ನು ನಾವು ಹುಡುಕುವಂತೆ ಆಶೀರ್ವದಿಸಿ ನಡೆಸಪ್ಪ ದೇವರೇ. ನಿನ್ನ ಮುಂದೆ ಆತ್ಮೀಕವಾದ ಪರಲೋಕ ರಾಜ್ಯಕ್ಕೆ ನಾವು ಭಾಗರಾಗತಕ್ಕಂತೆ ನಿನ್ನ ಕೃಪೆಯನ್ನ ಸಭೆಯಾದ ನಮ್ಮೆಲ್ಲರಿಗೂ ದಯಪಾಲಿಸಿದೆವು ಆತ್ಮೆ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ದಿನ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಅವರು ಸೈತಾನ ಲೋಕದಲ್ಲೆಲ್ಲ ಸುಳ್ಳು ನಂಬಿಕೆಯನ್ನು ಹುಟ್ಟಿಸ್ತಾ ಇದ್ದಾನೆ. ಆದ ದೇವರೇ ಆತ್ಮನೆ ನೀನು ಸಭೆಯಲ್ಲಿ ಸತ್ಯ ನಂಬಿಕೆಯನ್ನು ಉಂಟು ಮಾಡಿ ನಡೆಸ್ತಾ ಇದ್ವಿ. ಅದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಸತ್ಯವೇದದ ವಾಕ್ಯಗಳ ಪ್ರಕಾರವಾಗಿ ನಾವು ನಿನ್ನ ಸತ್ಯ ವಾಕ್ಯಗಳನ್ನು ಕೈಗೊಂಡು ನಡೆಯುವಂತೆ ಜೀವಿಸುವಂತೆ ದೇವರ ಆತ್ಮೆ ನೀನೇ ನಮ್ಮನ್ನು ಆಶೀರ್ವದಿಸು. ಮುಂದೆ ಸತ್ಯ ಲೋಕವಾದ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯರಾಗುವಂತೆ ಆಶೀರ್ವದಿಸಿ ನೀನೇ ನಮ್ಮನ್ನು ನಡೆಸು. ನಮ್ಮ ಕುಟುಂಬಗಳನ್ನು ನಡೆಸು, ಸಭೆಯನ್ನು ನಡೆಸು ದೇವರ ಆತ್ಮನೆ. ನಿನ್ನ ಕೃಪೆ ಕಟಾಕ್ಷ ನಮ್ಮೆಲ್ಲರ ಮೇಲೆ ಇರಲಿ ಎಂದು ನಾವು ಬಿಡುವವರಾಗಿದ್ದೇವೆ ಕರ್ತನೆ. ಅಪ್ಪ ಬಲಹೀನರಾದ ಎಲ್ಲ ಜನರಿಗೋಸ್ಕರ ಪ್ರಾರ್ಥಿಸ್ತೇವೆ. ಅವ್ರನ್ನ ನೀತನೆ ಬಲಪಡಿಸು, ಆಶೀರ್ವದಿಸು, ನಡೆಸು. ರೋಗದಲ್ಲಿರುವವರಿಗೆ ಪ್ರಾರ್ಥಿಸ್ತೇವೆ.
ಯೆಹೋವರಾಫ ಆಗಿದ್ದ ದೇವರೇ, ನೀನು ಅವರಿಗೆ ಆರೋಗ್ಯವನ್ನು ದಯಪಾಲಿಸಿ ಆಶೀರ್ವದಿಸಿ ನಡೆಸುವುದು ನಾವು ಬೆಳೆದವರಾಗಿದ್ದೇವೆ ದೇವರೇ. ಅಪ್ಪ, ನೀವು ಕೊಡುವಂಥ ಆರೋಗ್ಯ ಅದು ಶಾಶ್ವತವಾಗಿ ಸಿಗುವ ಆಶೀರ್ವಾದದಿಂದ ಕೂಡಿರುವ ಆರೋಗ್ಯವಾಗಿರುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೆ. ಅಪ್ಪ, ಎಲ್ಲವನ್ನ ನೀನು ಕರವಿಗೆ ಒಪ್ಪಿಸ್ಕೊಳ್ತಾ ಇದ್ದೇವಪ್ಪ. ಈ ದಿನದ ಆರಾಧನೆಯನ್ನ ಯಾರಿಂದಲೂ ಹಾಕಿದ್ದವನ್ನು ದೇವರಾತ್ಮನೆ ನೀನಿಂದ ನಡೆಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಇನ್ನು ಮುಂದಿನ ಎಲ್ಲ ಕುಟುಂಬಗಳನ್ನು ಮುಂದೆಯೂ ಕೂಡ ಎಲ್ಲವನ್ನ ದೇವರಾತ್ಮನೆ ನಿನ್ನ ಕರವಿಗೆ ಒಪ್ಪಿಸ್ಕೊಳ್ತೇವೆ. ಎಲ್ಲವನ್ನ ನೀನ ಚಿತ್ರದಂತೆ ನಡೆಸುವುದು ದೇವರಾತ್ಮನೆ. ನೀನು ಹೇಳಿರುವಂಥ ವಾಕ್ಯವನ್ನು ಆಯಿತು ನಾವು ಮಾತನಾಡುವಂತೆ ನಿನಗೆ ಉಪಯೋಗಕ್ಕೆ ಬರುವ ಪಾತ್ರೆಯಾಗಿ ನೀನೇ ನಮ್ಮನ್ನ ಈ ದಿನ ಉಪಯೋಗಿಸಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ತೋರಿಸ್ತೇವೆ. ಇನ್ನು ಮುಂದೆ ಕೂಡ ನೀನು ಉಪಯೋಗಕ್ಕೆ ಬರುವ ಒಂದು ಪಾತ್ರೆ ಅಂತೆ ನಮ್ಮನ್ನು ನಿಂತನ್ನು ಉಪಯೋಗಿಸಿ ನಡೆಸು. ಅದರೆಲ್ಲ ಮಹಿಮೆ ನಿನ್ನ ಮಾತನ್ನೇ ಸಲ್ಲದೆ ದೇವರೇ, ನಿನ್ನ ವಾಕ್ಯಗಳ ಮುಖಾಂತರವಾಗಿ ನಿನ್ನ ಸಭೆ ಸಂಘ ನೀನು ಮಾತನಾಡಿದೆ. ನಿನ್ನ ಸಭೆಯ ಎಲ್ಲ ದೇವಜನರು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಅವಳ ಪ್ರಕಾರವಾಗಿ ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸು. ಸಂಡೆಯ ಮೇಲೆ ಕಟ್ಟಿರುವಂಥ ಸಭೆ ಮನೆಗೆ ಸಮವಾಗಿರುವಂತೆ ನೀನು ಆಶೀರ್ವದಿಸಿ ನಡೆಸು. ಇವರನ್ನು ಫಲಪಡಿಸು. ಕುಟುಂಬಗಳೆಲ್ಲೋ ಏನು ಆಶೀರ್ವದಿಸಲು ಉಂಟಾಗಲಿ ಎಂದು ಬರುತ್ತದೆ. ಎಲ್ಲರೂ ದೇವರಾತ್ಮನೆ ನೀನು ಮಾರ್ಗದರ್ಶಕನಾಗಿರು. ನಮ್ಮೆಲ್ಲರನ್ನ ನೀನೇ ನಡೆಸು. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಪ್ರಾರ್ಥಿಸಿ ಬಿಡುಗಡೆ ಸಂಜೆ ನಮ್ಮ ತಂದೆ ದೇವರ ಪ್ರೀತಿ ಗೊತ್ತ ನಾನು ಯೇಸು ಪವಿತ್ರಾತ್ಮ ಅಂತ ಹೇಗಿದ್ದೆ ಇಂದು ನೀವು ಸದಾತ್ಮವು ಯೇಸುವಿನ ರಸಗುಣ ಬರಲು ಸಾಧ್ಯ ಆದ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೆನ್. Praise Lord, praise Lord, praise Lord. God bless you all.